ಎಲ್ರಿಗೂ ನಮಸ್ಕಾರ. ನಾವು ಈಗಾಗಲೇ ಕಡ್ಡಾಯ ಕನ್ನಡ ಯಾವುದು VAO ಯಾವತ್ತು ನಡೆದಿರೋದು 29/9/2024 ನಡೆದಿರ್ತಕ್ಕಂಥ ಪೇಪರ್ ತೊಗೊಂಡು, ಇದು ಕಡ್ಡಾಯ ಕನ್ನಡ. ಈ ಪೇಪರ್ ತೊಗೊಂಡು ಆಲ್ರೆಡಿ ಪಾರ್ಟ್ 1 ಆಗಿದೆ. ನೋಡ್ಬೋದು. 15 ಕ್ವಶನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಸೊ ಮಿಕ್ಕಿರ್ತಕ್ಕಂಥ ಕ್ವಶನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇದು ಪಾರ್ಟ್ 2 ಇದು, ಹೌದಾ? ಪಾರ್ಟ್ 1 ಆಗಿದೆ, ಈಗ ಪಾರ್ಟ್ 2. 100 ಅಂಕಗಳ ಪ್ರಶ್ನೆ ಇದು. 3 ಪ್ರಶ್ನೆ ಇರ್ತವೆ. ಆ ಪೇಪರ್ ತೊಗೊಂಡಿದ್ದೀವಿ, ಕಂಪಲ್ಸರಿ ಕನ್ನಡ. ಸೊ ಇದು ಕ್ವಿಕ್ ಇಂಟ್ರೊಡಕ್ಷನ್ ನೋಡ್ಬೋದು. ಈಗ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಯಾವ ಪೇಪರು? ಕಡ್ಡಾಯ ಕನ್ನಡ VAO 2024 29ನೇ ತಾರೀಕು ನಡೆದಿರೋ ಪೇಪರು. 16ನೇ ಪ್ರಶ್ನೆ ಏನು ಹೇಳ್ತಿದ್ದಾರೆ? ಇವುಗಳಲ್ಲಿ ಯಾವುದು ಅಥವಾ ಯಾವುವು KS ನಿಸಾರ್ ಅಹ್ಮದ್ ರವರ ಸಾಹಿತ್ಯ ಕೃತಿ ಅಲ್ಲ? ಇದು ಇಂಪಾರ್ಟೆಂಟು. ಕೃತಿ ಅಲ್ಲ ಅಂತ ಕೇಳಿದ್ದಾರೆ, ಹೌದಾ? ಎಷ್ಟು 4 ಕೊಟ್ಟಿದ್ದಾರೆ. ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ದೀಪದ ಮಲ್ಲಿ, ಮನದೊಂದಿಗೆ ಮಾತುಕತೆ. ಸೊ ಸ್ಕ್ರೀನ್ ಮೇಲೆ ಬರ್ತಿದ್ದಂಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ನಿಮಗೂ ಪ್ರಾಕ್ಟೀಸ್ ಆಗ್ತದೆ. ಇದ್ರ ಕೀ ಆನ್ಸರ್ ಆಲ್ರೆಡಿ ಬಿಟ್ಟಿದ್ದಾರೆ, ಬಟ್ ಸ್ವಲ್ಪ ಡೀಟೇಲಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಈ ಒಂದು ಕ್ಲಾಸ್ಗಳು ನಿಮ್ಮ ಮುಂದೆ ಬರ್ತಕ್ಕಂಥ VAO ಆಗ್ಬೋದು, KE ಅಥವಾ KPSC ಯಾವ್ದು ನಡೆಸ್ತಕ್ಕಂಥ ಕಮ್ಯುನಿಕೇಷನ್, ಈ ಒಂದು ಪೇಪರ್ಗೆ ಹೆಲ್ಪ್ ಆಗ್ತದೆ. ಓಕೆನಾ? ಈ ಕ್ವಶನ್ಗೆ ಬರೋಣ. ಕೃತಿ ಅಲ್ಲ ಅಂತ ಕೇಳಿದ್ದಾರೆ. ಉತ್ತರಗಳು ನೋಡ್ಬೋದು. ನಾನೆಂಬ ಪರಕೀಯ, ಅನಾಮಿಕ ಆಂಗ್ಲರು, ದೀಪದ ಮಲ್ಲಿ ಯಾರ್ದು? ಇದು ಹೊಸ ಪ್ರಶ್ನೆ ಅಲ್ಲ, ಇದು ಹೊಸ್ದಾಗಿ ಕೇಳಿರ್ತಕ್ಕಂಥದ್ದಲ್ಲ, ತುಂಬ ಸರಿ ಕೇಳಿದ್ದಾರೆ ಆಲ್ರೆಡಿ ಇದನ್ನ. ದೀಪದ ಮಲ್ಲಿ ಬಂದು KS ನರಸಿಂಹಸ್ವಾಮಿ. ನೀವು ಈ ಕನ್ನಡದ ರಿಲೇಟೆಡ್ ಯಾವುದೇ ಎಕ್ಸಾಮು, ಸಾಹಿತ್ಯ ಚರಿತ್ರೆ ತೊಗೊಂಡ್ರೆ ದೀಪದ ಮಲ್ಲಿ ಫೆಮಿಲಿಯರ್ ಕ್ವಶನಲ್ಲಿ. ಆ ಕ್ವಶನ್ ಪೇಪರ್ಗಳು ನೀವು ನೋಡಿದರೆ ನೀವು ಇದಕ್ಕೆ ಈಸಿಯಾಗಿ ಕಂಡುಹಿಡಿಬೋದು. ದೀಪದ ಮಲ್ಲಿ ಅಲ್ಲ ಅಂದಮೇಲೆ, ಕೃತಿ ಅಲ್ಲ. ಸೊ ಇದು ಬರಬೇಕು ಉತ್ತರದಲ್ಲಿ, ನಮಗೆ ಉತ್ತರದಲ್ಲಿ ಬರಬೇಕಿದು. ಅಂದರೆ ಇದು ಬರುತ್ತೆ ಅಥವಾ ಇದು ಬರುತ್ತೆ, ಹೌದಾ? ಇವೆರಡು ಬರಲ್ಲ, ಯಾಕಂದರೆ ಸಿ ಇಲ್ಲ ಅಲ್ಲಿ. ನಾನೆಂಬ ಪರಕೀಯ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡ್ರೆ ನಮಗೆ ಇದಕ್ಕೆ ಉತ್ತರ ಸಿಗುತ್ತೆ. ನಾನೆಂಬ ಪರಕೀಯ ಆ್ಯಕ್ಚುಲಿ KS ನರಸಿಂಹಸ್ವಾಮಿಯವರ ಕೃತಿನೇ. ಅನಾಮಿಕ ಆಂಗ್ಲರು ಅವ್ರದ್ದೇ, ಮನದೊಂದಿಗೆ ಮಾತುಕತೆ ಕೂಡ ಅವ್ರದ್ದೇ. ಸೊ ಇಲ್ಲಿ ಯಾವುದು ಕೃತಿ ಅಲ್ಲ ಅಂದರೆ ದೀಪದ ಮಲ್ಲಿ ಮಾತ್ರ KS ನರಸಿಂಹಸ್ವಾಮಿಯವ್ರ ಕೃತಿ ಅಲ್ಲ. ಹಾಗಿದ್ರೆ ಯಾರ್ದದು? ನಿಸಾರ್ ಅಹ್ಮದ್ ಕೃತಿ ಅಲ್ಲ, ಇದು ಯಾರ್ದು? KS ನರಸಿಂಹಸ್ವಾಮಿಯವ್ರದ್ದು. ನಿಸಾರ್ ಅಹ್ಮದ್ ಇವ್ರ ಬಗ್ಗೆ ಕ್ವಶನ್ ಆಗ್ತದೆ ಭಾಳ ಸರಿ, ನೀಟಾಗಿ ನೋಡ್ಕೊಳ್ಳಿ. ಇವ್ರು ಯಾವ ಪಂಥಕ್ಕೆ ಸೇರ್ತಾರೆ? ನವ್ಯಯುಗ. ಪಂಥಗಳು ಅಂತ ಬರ್ತವೆ, ಕವಿಗಳು ಅಂತ ಬಂದಮೇಲೆ ನವೋದಯನ, ನವ್ಯ, ದಲಿತ ಬಂಡಾಯ, ಈ ಥರ ಒಂದು ಪಂಥಗಳು ಬರ್ತವೆ. ಸೊ ಅದ್ರ ರಿಲೇಟೆಡು ಕ್ವಶನ್ ಆಗ್ತದೆ. ಹಾಗಾಗಿ ಈ ಥರ ಪಾಯಿಂಟ್ ಆಫ್ ವ್ಯೂನಲ್ಲೂ ನೋಡ್ಕೊಳ್ಳಿ. ನವ್ಯಯುಗಕ್ಕೆ ಬರ್ತಾರೆ ಇವರು. ನಿಸಾರ್ ಅಹ್ಮದ್ ಅಂದ ತಕ್ಷಣ ನಮಗೆ ನೆನಪರೋದೇನು? ನಿತ್ಯೋತ್ಸವ, ಹೌದಾ? ಮುಂದೆ ಇದೇ ಒಂದು ಇವ್ರ ಬಗ್ಗೆನೇ ಇನ್ನೊಂದು ಕ್ವಶನ್ ಇದೆ, ಅದನ್ನು ಕೂಡ ಕೇಳಿದ್ದಾರೆ. ಸೊ ನಿತ್ಯೋತ್ಸವ ಏನಿದು? ಭಾವಗೀತೆಗಳ ಸಂಕಲನ. ನಿತ್ಯೋತ್ಸವದ ಕವಿ ಯಾರು ಅಂತ ಭಾಳ ಸರಿ ಕ್ವಶನ್ ಆಗಿದೆ. ಇದು ಭಾವಗೀತೆಗಳ ಸಂಕಲನ, ಹೌದಾ? ಇದು ಇಂಪಾರ್ಟೆಂಟ್ ಇವ್ರ ಬಗ್ಗೆ. ಇನ್ನೂ ಹಲವಾರು ಇದಾವೆ. ಅದು ಈ ಮನಸ್ ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ಇವೆಲ್ಲ ತುಂಬ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಸಂಜೆ 5ರ ಮಳೆ, ಮನಸ್ಸು ಗಾಂಧಿ ಬಜಾರು, ಇವೆಲ್ಲ ಏನೋ ನೆಟ್ ಸ್ಲೆಟ್ಟು ಮತ್ತು ಕನ್ನಡದ ಸಾಹಿತ್ಯ ಚರಿತ್ರೆ ರಿಲೇಟೆಡ್ ಪ್ರಶ್ನೆ ಪತ್ರಿಕೆಗಳಿದಾವಲ್ಲ, ಅದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿವೆಲ್ಲ. ಮನಸ್ಸಿ ಗಾಂಧಿ ಬಜಾರು, ಸ್ವಯಂ ಸೇವೆಯ ಗಿಳಿಗಳು, ಇವೆಲ್ಲ ಹೆಚ್ಚು ಕಡಿಮೆ ಕವನ ಸಂಕಲನಗಳು ಜಾಸ್ತಿ ರಚನೆ ಮಾಡ್ತಾರೆ ಇವರು. ಎಷ್ಟು ಇಂಪಾರ್ಟೆಂಟ್ ಸಾಕಿರೋ ಬಗ್ಗೆ.
ಇನ್ನು ಡೀಟೇಲಾಗಿ ಓದ್ಕೊಳ್ಳಿ, ಅದಕ್ಕೆ ನೋಡ್ಕೊಳ್ಳಿ. ಅವ್ಯಕ್ತಿರ್ತಾರೆ ನಿತ್ಯೋತ್ಸವ ಇದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಇದೆ. ಮತ್ತು ಇವಷ್ಟಷ್ಟು ಕವನ ಸಂಕಲನಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ 17ನೇ ಪ್ರಶ್ನೆ ಏನು ಕೇಳ್ತಿದ್ದಾರೆ? ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಇದು ಯಾವುದ್ರ ಮೇಲೆ ಬಂದಿರೋದು? ವಾಕ್ಯಗಳು ಅಂತ ಒಂದು ಟಾಪಿಕ್ ಬರುತ್ತೆ. ಸರಳ ವಾಕ್ಯನ, ಸಂಯೋಜಿತ ವಾಕ್ಯನ, ಮಿಶ್ರ ವಾಕ್ಯನ, ಈ ರೀತಿ ವಾಕ್ಯಗಳು ಬರ್ತವೆ. ಇದು ಸಿಂಪಲ್ಲು. ಇನ್ನು ಡೀಟೇಲಾಗಿ ಸತ್ಯ ವಿಷಯಿಕ, ಅನುಗತ, ವೈಕಲ್ಪಿತ, ಹಲವಾರು ಪ್ರಶ್ನೆ ವಾಕ್ಯಗಳು ವಿಧ ಬರುತ್ತದೆ. ಅದ್ರ ಬಗ್ಗೆ ಕ್ವಶನ್ ಆಗಿಲ್ಲ, ಬಟ್ ಜಸ್ಟ್ ಏನು ಸರಳ, ಸಂಯುಕ್ತ, ಮಿಶ್ರ ವಾಕ್ಯ ವಾಕ್ಯಗಳು ಅಂತ ನೋಡಿದಾಗ ಈ ಎಲ್ಲ ಆ್ಯಂಗಲಲ್ಲಿ ನಾವು ನೋಡಬೇಕು. ಸೊ ಒಂದು ವಾಕ್ಯ ಕೊಟ್ಟಿದ್ದಾರೆ, ಯಾವ ವಾಕ್ಯಕ್ಕೆ ಬರುತ್ತೆ ಅಂತ. ಸ್ಟೇಟ್ಮೆಂಟ್ ಯಾವುದು? ಇಲ್ಲಿಂದ ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಇಷ್ಟೇ ಸ್ಟೇಟ್ಮೆಂಟು. ಇಲ್ಲಿಂದ ತೊಗೋಬೇಕು ನೀವು. double.com ವಾಕ್ಯ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಸರಳ ವಾಕ್ಯನ, ಸಂಯುಕ್ತ ವಾಕ್ಯನ, ಮಿಶ್ರ ವಾಕ್ಯನ, ಸಾಮಾನ್ಯ ವಾಕ್ಯನ? ಇದು ಸ್ವಲ್ಪ ಡೌಟ್ ಇಟ್ಕೋತೀನಿ. ನೀವು ಗೊತ್ತಿರೋರು, ಕ್ಲಾಸ್ ನೋಡ್ತಕ್ಕಂಥವ್ರು, ನಿಮ್ಗೇನೇ ಡೌಟ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಉತ್ತರ ಯಾವ್ದು ಸರಿ ಅಂತೇಳಿ. ಇದಕ್ಕೆ ಕೆ ಎದವರು ಒಂದು ಕೀ ಆನ್ಸರ್ ಬಿಟ್ಟಿದ್ದಾರೆ, ಹೌದಾ? ಯಾವ್ದು ಬಿಟ್ಟಿದ್ದಾರೆ? ಸಂಯುಕ್ತ ವಾಕ್ಯ ಅಂತ ಬಿಟ್ಟಿದ್ದಾರೆ, ಹೌದಾ? ನನಗಿದು ಸಂಯುಕ್ತ ವಾಕ್ಯ ಆಗಲ್ಲ ಅಂತ ನನ್ನ ಡೌಟು. ಆಗುತ್ತೆ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ನನಗೆ ಉತ್ತರ ಏನು ಅನಿಸುತ್ತೆ? ಸರಳ ವಾಕ್ಯ ಅಂತ ನಾನು ಅಂದ್ಕೊತೀನಿ. ಯಾವ ಬೇಸಿಸ್ ಮೇಲೆ? ಫಸ್ಟು ನಮಗೆ ವಾಕ್ಯಗಳನ್ನ ಗುರುತಿಸ್ಬೇಕು ಅಂದರೆ ಸರಳ ವಾಕ್ಯದ ಸ್ಟ್ರಕ್ಚರ್ ಹೇಗಿರುತ್ತೆ, ಹಂಗಂದ್ರೆ ಏನು, ಸಂಯುಕ್ತ ವಾಕ್ಯ ಅಂದ್ರೇನು, ಅದ್ರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ಗೊತ್ತಿರಬೇಕು, ಹೌದಾ? ಅಷ್ಟು ಗೊತ್ತಿದ್ರೆ ನಾವು ಆನ್ಸರು ಮಾಡ್ತಾ ಬರ್ಬೋದು. ಮೊದಲನೇದು, ಸರಳ ವಾಕ್ಯ ಅಂದ್ರೇನು? ಸರಳ ವಾಕ್ಯ ಫಸ್ಟು ನಾವು ಅದನ್ನು ತಿಳ್ಕೊಬೇಕು. ಸರಳ ವಾಕ್ಯ ಅಂದ್ರೇನು, ಸಂಯುಕ್ತ ವಾಕ್ಯ ಅಂದ್ರೇನು, ಇನ್ನೊಂದು ಮಿಶ್ರ ವಾಕ್ಯ ಅಂದ್ರೇನು. ಇಷ್ಟು ಮಾಹಿತಿ ನಮಗೆ ಗೊತ್ತಿದ್ರೆ ನಾವು ಆನ್ಸರ್ ಮಾಡ್ತಾ ಹೋಗ್ಬೋದು. ಮೊದಲು ಸರಳ ವಾಕ್ಯ ಅಂದರೆ ಈ ವಾಕ್ಯಗಳ ಮೇಲೆ ಭಾಳ ಕ್ವಶನ್ ಆಗ್ತವೆ. ಎಸ್ಪೆಷಲಿ ಅವಾಗಲೇ ಹೇಳಿದ್ನಲ್ಲ, ವೈಕಲ್ಪಿತ, ಅನುಗತ ಪ್ರಶ್ನೆ, ಸತ್ಯ ವಿಷಯಿಕ ಪ್ರಶ್ನೆ, ಈ ಥರದ ವಾಕ್ಯಗಳಲ್ಲಿ ಈ ಥರ ಪ್ರಶ್ನೆಗಳು ವಾಕ್ಯಗಳ ಮೇಲೆ ಜಾಸ್ತಿ ಆಗ್ತದೆ. ನೋಡ್ಕೊಳ್ಳಿ. ಫಸ್ಟು ಸರಳ ವಾಕ್ಯ ಅಂದ್ರೇನು? ಸಿಂಪಲ್ಲು, ಒಂದೇ ಒಂದು ಪೂರ್ಣ ಕ್ರಿಯಾಪದ ಇರ್ತದೆ ಅದರಲ್ಲಿ. ಏನೋ ಪೂರ್ಣ ಕ್ರಿಯಾಪದ ಒಂದಿರುತ್ತಿಲ್ಲಿ. ಸೊ ಅಂದಮೇಲೆ ಇದು ಸ್ವತಂತ್ರ ವಾಕ್ಯ. ಇದು ಒಂದೇ ಒಂದು ಪೂರ್ಣ ಕ್ರಿಯಾಪದದಿಂದ ಕೂಡಿರ್ತಕ್ಕಂಥ ಸ್ವತಂತ್ರ ವಾಕ್ಯಕ್ಕೆ ನಾವು ಸರಳ ವಾಕ್ಯ ಅಂತೀವಿ, ಹೌದಾ? ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ತಿಳ್ಕೊಬೇಕು. ಕರ್ತೃಪದ ಆಗ್ಬೋದು, ಕರ್ಮಪದ ಆಗ್ಬೋದು, ಎಷ್ಟಿದ್ರೂ ಬರ್ಬೋದು, ಒಂದೇ ಬರಬೇಕು ಅಂತಿಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಕರ್ತೃಪದ ಮತ್ತು ಕರ್ಮಪದಗಳು ಎಷ್ಟಾದರೂ ಬರಬಹುದು, ಇದನ್ನು ನೆನ್ಪಿಟ್ಕೊಳ್ಳಿ. ಕ್ರಿಯಾಪದ ಮಾತ್ರ ಒಂದಿರಬೇಕು. ಕರ್ತೃಪದ, ಕರ್ಮಪದಗಳು ಎಷ್ಟು ಬೇಕಿದ್ರೂ ಬರ್ಬೋದು. ಇದು ಸರಳ ವಾಕ್ಯ ಸ್ಟ್ರಕ್ಚರು. ನೆಕ್ಸ್ಟು, ಸಂಯುಕ್ತ ವಾಕ್ಯ ಅಂದ್ರೇನು ಅದು ನೋಡ್ಕೊಳ್ಳಿ. ಸಂಯುಕ್ತ ವಾಕ್ಯ ಅಂದರೆ ಪ್ರತಿ ವಾಕ್ಯನೂ ಇಲ್ಲಿ ಒಂದಕ್ಕಿಂತ ಹೆಚ್ಚು ವಾಕ್ಯಗಳು ಇರ್ತವೆ, ಅದನ್ನು ನೆನ್ಪಿಟ್ಕೊಳ್ಳಿ. ಒಂದು ಅಥವಾ ಎರಡು. ಸೊ ಅಂದರೆ ಹೆಂಗೆ ಹೇಳ್ಬೋದು? ಗ್ರೇಟರ್ ದ್ಯಾನ್ ಒನ್ ಏನೋ ವಾಕ್ಯಗಳು ಇಲ್ಲಿ ಕಂಡು ಬರ್ತವೆ. ಒಂದಕ್ಕಿಂತ ಹೆಚ್ಚು ವಾಕ್ಯಗಳು ಕಂಡು ಬರ್ತವೆ. ಇನ್ನೊಂದು, ಪ್ರತಿ ವಾಕ್ಯವು ಸ್ವತಂತ್ರವಾಗಿ ಅರ್ಥ ನೀಡ್ತಾ ಬರ್ತವೆ. ಇಲ್ಲಿ ಸ್ವತಂತ್ರ ಅರ್ಥ ನೀಡುತ್ತೆ, ಹೌದಾ? ಇನ್ನೊಂದು, ಈ ವಾಕ್ಯಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವಾಕ್ಯಗಳಿರ್ತಾವಲ್ಲ, ಹೇಗೆ ಜೋಡಿಸ್ಕೊಂಡಿರ್ತವೆ? ಈ ಮತ್ತು, ಅಥವಾ, ಆದುದರಿಂದ, ಆದರೆ, ಈ ಥರ ಅವ್ಯಯಗಳನ್ನ ಬಳಸ್ಬಿಟ್ಟು ವಾಕ್ಯಗಳನ್ನ ಜೋಡಿಸಿರ್ತಾರೆ ಇಲ್ಲಿ. ಇದು ಸಂಯುಕ್ತ ವಾಕ್ಯದ ರಚನೆ. ಅಂದಮೇಲೆ ಒಂದಕ್ಕಿಂತ ಹೆಚ್ಚು ಅಂದರೆ 2, 3 ಎಷ್ಟಾದರೂ ವಾಕ್ಯಗಳು ಇರ್ಬೋದು. ಇವನ್ನೇನಂತೀವಿ? ಉಪವಾಕ್ಯಗಳು ಅಂತ ಕರಿತೀವಿ. ಇವೆಲ್ಲ ಸೇರಿಕೊಂಡು ಒಂದು ವಾಕ್ಯ ಆಗಿರ್ತದೆ. ಆ ವಾಕ್ಯಗಳನ್ನ ಹೆಂಗೆ ಜೋಡಿಸ್ಕೊಂಡಿರ್ತಾರೆ? ಈ ರೀತಿ ಅವ್ಯಯಗಳನ್ನ ಸೇರಿಸ್ಬಿಟ್ಟು ವಾಕ್ಯಗಳನ್ನ ರಚನೆ ಮಾಡಿರ್ತಾರೆ. ಇದು ಸಂಯುಕ್ತ ವಾಕ್ಯದ ರಚನೆ. ಈಗ ನೋಡ್ಕೊಂಡಿದ್ದಾಯಿತು. ಈಗ ಇಲ್ಲಿಗೆ ಬರೋಣ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ.
ನನ್ನ ವಾದ ಏನು? ಸರಳ ವಾಕ್ಯ. ಸರಳ ವಾಕ್ಯ ಅಂದ್ರೇನು? ಪೂರ್ಣ ಕ್ರಿಯಾಪದ ಒಂದಿರಬೇಕು. ಯಾವುದಿದೆ ಇಲ್ಲಿ ಕ್ರಿಯಾಪದ? ಹೇಳ್ಬೋದಾ? ಆಗಿದೆ. ಹೌದಾ? ಆಗಿದೆ ಅನ್ನೋದು ಇದು ಒಂದು ಕ್ರಿಯಾಪದ. ಸೊ ಏನು? ಸರಳ ವಾಕ್ಯದ ಮುಖ್ಯ ಲಕ್ಷಣನೇ ಇದು, ಪೂರ್ಣ ಕ್ರಿಯಾಪದ ಒಂದಿರಬೇಕು ಅಂತ. ಇನ್ನೆಲ್ಲಿದೆ ಕ್ರಿಯಾಪದ ಇಲ್ಲಿ? ಎಲ್ಲೂ ಕ್ರಿಯಾಪದಗಳಿಲ್ಲ. ಏನಿದು? ಪಂಚಭೂತಗಳಲ್ಲೊಂದಾದ ನೀರು ಅನ್ನೋದು ಇದೊಂದು ಪದಗುಚ್ಛ ಅಷ್ಟೇ. ನೀರು ಅನ್ನೋದನ್ನ ಈ ಥರ ವರ್ಣಿಸ್ತಾವ್ರೆ, ಇವೆರಡೂ ಸೇರಿ ಒಂದೇ. ನೀರು ಅನ್ನೋದನ್ನ ವರ್ಣಿಸ್ತಾವ್ರಷ್ಟೇ, ಪಂಚಭೂತಗಳಲ್ಲೊಂದಾದ ನೀರು. ಕ್ಲಿಯರಾ? ಒಂದೇ ಒಂದು ಇದಿದೆ. ಆಯಿತು. ಸಂಯುಕ್ತ ವಾಕ್ಯ ಅನ್ನೋದಕ್ಕೆ ಅವ್ಯಯ ಇರಬೇಕು. ಎಲ್ಲಿದೆ ಅವ್ಯಯ? ಮತ್ತು, ಅಥವಾ, ಆದುದರಿಂದ, ಆದರೆ. ನನಗೆಲ್ಲೂ ಕಂಡು ಬಂದಿಲ್ಲ. ಕ್ಲಿಯರಾ? ಹಾಗಾಗಿ ನನ್ನ ವಾಕ್ಯವಾದ ಏನು? ಸರಳ ವಾಕ್ಯ ಅಂತೇಳಿ. ವಾಕ್ಯ ದೊಡ್ಡದಿದೆ ಅಂತೇಳಿ ನಾವು ಸಂಯುಕ್ತ ವಾಕ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಹೇಳ್ಬೋದಾ? ಹೇಳಕ್ಕೆ ಬರಲ್ಲ. ಸೊ ನನಗನ್ಸಿದ್ದು, ನಿಮ್ಗೇನಾದರೂ ಡೌಟ್ ಇದ್ದರೆ ಗಮನಕ್ಕೆ ತೊಗೊಂಬನ್ನಿ. ಅಬ್ಜೆಕ್ಷನ್ನು ಹಾಕಿಲ್ಲ, ಅವರು ರಿವೈಸರ್ಗಳು ಕೂಡ ಚೇಂಜ್ ಮಾಡಿಲ್ಲ. ಸೊ ಕೆ ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ ಬಂದು ಸಂಯುಕ್ತ ವಾಕ್ಯ. ಇದೊಂದು ಬೇಕಾದ್ರೆ ನೀವು ಡಿಸ್ಕಷನ್ ಮಾಡ್ಬೋದು. ಇನ್ನು ಮಿಶ್ರ ವಾಕ್ಯ ಅಂದ್ರೇನು? ಒಂದು ಮೇನ್ ಸೆಂಟೆನ್ಸ್ ಇರುತ್ತೆ, ಅಂದರೆ ಪ್ರಧಾನ ವಾಕ್ಯ ಒಂದಿರ್ತದೆ, ಸೊ ಅದಕ್ಕೆ ಅನೇಕ ಉಪವಾಕ್ಯಗಳು ಸೇರ್ಕೊತವೆ. ಇದು ವಾಕ್ಯಗಳು ಅಂತ ಒಂದು ಟಾಪಿಕ್ ತೊಗೊಂಡ್ರೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಇದು ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್, ಎಸ್, ಏನು ಕೇಳ್ತಿದ್ದಾರೆ? ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಇಲ್ಲಿ 4 ಪದಗಳ ಗುಂಪು ಕೊಟ್ಟಿದ್ದಾರೆ. ಇದೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು, ಇದೊಂದು ಗುಂಪು. ಈ 4 ಗುಂಪುಗಳಲ್ಲಿ ಒಂದು ಪದ ಗುಂಪು ಸೇರಲ್ಲ. ಆ ಗುಂಪು ಯಾವುದು ಅಂತ ಕೇಳಿದ್ದಾರೆ. ಸೊ ನಾವು ಒಂದ್ಸರಿ ಓದ್ಕೊಳ್ಳಿ. ಜಮೀನು, ರೈತ, ಕಾಗದ, ಅಸಲು, ಲಾಯರ್, ಕಾರ್ಡ್, ಫೀಸು, ಕಾಲೇಜು, ಅಲಮಾರು, ಸಾಬೂನು, ಪಾದ್ರಿ, ಮೇಜು, ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ಅಂದಮೇಲೆ ಇದು ಸೊ ದೇಶ ಮತ್ತು ಅನ್ಯದೇಶೀಯ ಪದಗಳು. ಅನ್ಯದೇಶೀಯ ಪದಗಳು ಈ ಟಾಪಿಕ್ ಮೇಲೆ ಕೇಳಿರೋ ಪ್ರಶ್ನೆ ಇದು. ಪ್ರತಿ ಸರಿ ಏನು ನೋಡ್ತಿದ್ವೋ? ಒಂದು ಪದ ಕೊಡ್ತಿದ್ರು, ಈ ಪದ ಯಾವ ಭಾಷೆಯಿಂದ ಬಂದಿದೆ ಅನ್ನೋ ಕ್ವಶನ್ಗಳು ನೋಡ್ತಿದ್ವು. ಬಟ್ ಈ ಥರ ದೊಡ್ಡದಾಗಿ ಕೇಳಿದಾಗ ನಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಇನ್ಫಾರ್ಮೇಷನ್ ಜಾಸ್ತಿ ಸಿಗುತ್ತೆ. ಹೌದಾ? ನೋಡ್ಕೊಬನ್ನಿ. ಈಗ ಜಮೀನು, ರೈತ, ಕಾಗದ, ಅಸಲು ಯಾವ ಭಾಷೆ ಪದ? ನೀವು ಕನ್ನಡ ವ್ಯಾಕರಣ ದರ್ಪಣ ನೋಡಿದ್ರೆ ಅದರಲ್ಲಿ ನಿಮಗೆ ಕ್ಲಿಯರ್ ಮಾಹಿತಿ ಸಿಗುತ್ತೆ. ಹಿಂದೂಸ್ತಾನಿ. ಲಾಯರು, ಕಾರ್ಡು, ಫೀಸು, ಕಾಲೇಜು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ಇಂಗ್ಲೀಷು. ನೆಕ್ಸ್ಟು ಅಲಮಾರು, ಸಾಬೂನು, ಪಾದ್ರಿ, ಮೇಜು ಇವೆಲ್ಲ ಕೇಳಿರ್ತಕ್ಕಂಥ ಕ್ವಶನ್ನೇ. ಸಾಬೂನು ಭಾಳ ಸರಿ ಕೇಳಿದ್ದಾರೆ, ಮೇಜು ಕೇಳಿದ್ದಾರೆ. ಇದು ಬಂದು ಪೋರ್ಚುಗೀಸ್ ಪದ. ಇನ್ನು ಅಜ್ಜ, ಅಕ್ಕಿ, ತಿಳಿ, ನಿದ್ದೆ ನೋಡಿದ್ರೆ ಗೊತ್ತಾಗುತ್ತೆ ಇದು ದೇಶ ಶಬ್ದಗಳು. ಹೌದಾ? ದೇಶ ಶಬ್ದ ಅಂದರೆ ಅಚ್ಚಗನ್ನಡದ ಶಬ್ದಗಳು. ಅಚ್ಚಗನ್ನಡ ಶಬ್ದಗಳು. ಸೊ ಇಲ್ಲಿ ಏನು ಮಾಡಬೇಕು? ಹೆಂಗೆ ಕಂಡುಹಿಡಿಬೋದು? ಇದೊಂದು ಭಾಷೆ ಪದ ಕೊಟ್ಟಿದ್ದಾರೆ, ಇದೊಂದು ಭಾಷೆ ಪದ, ಇದೊಂದು ಭಾಷೆ ಪದ, ಇದು ಕನ್ನಡದ ಪದ. ಬಟ್ ಡಿಫ್ರೆನ್ಸ್ ಇಲ್ಲಿ ಕಾನ್ಸೆಪ್ಟ್ ಬಂದು ದೇಶ ಮತ್ತು ಅನ್ಯ ದೇಶ. ಒಂದು ಗುಂಪು ದೇಶದವಿದ್ದಾವೆ, ಇನ್ನು 3 ಸೇರಿ ಇದು ಅನ್ಯ ದೇಶೀಯ ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲಿ. ಕ್ಲಿಯರ್ ಆಯಿತಾ? ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯಿಂದ ಸ್ವೀಕರಣ ಆದರೂ ಅದೇನಾಗ್ತದೆ? ಅನ್ಯ ದೇಶ ಆಗ್ತದೆ. ಹೌದಾ? ಸೊ ಇಲ್ಲೂ ಹಾಗೇನೆ ಹಿಂದೂಸ್ತಾನಿಂದ ತೊಗೊಂಡಿದ್ದೀವಿ, ಇಂಗ್ಲೀಷಿಂದ ತೊಗೊಂಡಿದ್ದೀವಿ, ಪೋರ್ಚುಗೀಸಿಂದ ತೊಗೊಂಡಿದ್ದೀವಿ. 3 ಅನ್ಯ ದೇಶಕ್ಕೆ ಸೇರ್ತದೆ. ಇದು ಮಾತ್ರ, ಈ ಗುಂಪು ಮಾತ್ರ ದೇಶಕ್ಕೆ ಸೇರುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಬಂದು ಉತ್ತರ. ಕ್ಲಿಯರ್ ಆಯಿತಾ? ನೆಕ್ಸ್ಟು, ಇದು ಸಮಾನಾರ್ಥಕ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಹೌದಾ? ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಒಂದು ಪ್ರಶ್ನೆ ಸಮಾನಾರ್ಥಕ ಅಥವಾ ಒಂದಲ್ಲ ತುಂಬ ಕ್ವಶನ್ ಇರ್ತವೆ. ಇದು ನೋಡಿ, ಕುಲಾಲ ಚಕ್ರ ಎಂಬ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಇದು ಬಂದು ಸಮಾನಾರ್ಥಕ. ಕುಲಾಲ ಚಕ್ರ ಅಂದ್ರೆ ಏನು ಅಂತ. 1. ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಮಕ್ಕಳು ಗೋಲಿ ಆಡಲು ಬಳಸುವ ಚಕ್ರ. ಬಾವುಟದಲ್ಲಿ ಬಳಸುವ ಬಣ್ಣದ ಚಕ್ರ. ಕುಲವಂತರು
ಬಂಡಿಗೆ ಬಳಸಿದ ಗಾಲಿ. ಸೊ ಈ ಪ್ರಶ್ನೆ ಅಂದರೆ ಈ ಪರ್ಟಿಕ್ಯುಲರ್ ಕುಲಾಲ ಚಕ್ರ ಅನ್ನೋ ಪದ ಹಿಂದೆ ಕೇಳಿದಾರಾ? ಕೇಳಿಲ್ಲ. ಇದೇ ಮೊದಲನೇ ಸಾರಿ ಕೇಳಿರೋದು. ಈ ವಾಕ್ಯ ನೋಡಿದ್ರು ನಮಗೆ ಇದು ರಿಪೀಟ್ ಆಗಿಲ್ಲ. ಅಂದಮೇಲೆ ಗೆಸ್ ಮಾಡ್ತಾ ಬರಿತಾ ಹೋಗ್ಬೋದು. ಒಂದು ಕುಲಾಲ ಅಂದ್ರೇನು? ಕುಲಾಲ ಅಂದರೆ ಕುಂಬಾರ. ಓದಿದರೆ ಗೊತ್ತಾಗುತ್ತೆ. ಎಲ್ಲಿದೆ ಇದು? ಕನ್ನಡ ರತ್ನಕೋಶ. ಕನ್ನಡ ರತ್ನಕೋಶ ಈ ಟಾಪಿಕಲ್ಲಿ, ಈ ಪ್ರಶ್ನೆಯಲ್ಲಿ ಆಲ್ಮೋಸ್ಟ್ ನೀವು ಸಮಾನಾರ್ಥಕ ಆಗ್ಬೋದು, ವಿರುದ್ಧಾರ್ಥಕ ಆಗ್ಬೋದು, ಇವಕ್ಕೆಲ್ಲ ಬುಕ್ ತಗೋತಾರೆ ಸ್ಕೂಲ್ ಬುಕ್ಸು. ಅದು ಬಿಟ್ಟರೆ ನೆಕ್ಸ್ಟು ರತ್ನಕೋಶ ರೆಫರ್ ಮಾಡ್ತಾರೆ. ಹಾಗಾಗಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಮಾನಾರ್ಥಕ ಆಗ್ಬೋದು. ರಿಪೀಟ್ ಆಗೋದು ಬಹಳ ಕಮ್ಮಿ ನಾನು ನೋಡಿರೋ ಪ್ರಕಾರ. ಹೊಸ ಪ್ರಶ್ನೆನೇ ಆಗ್ತಾರೆ. ಹಾಗಾಗಿ ರತ್ನಕೋಶ ಜಾಸ್ತಿ ರಿವೈಸ್ ಮಾಡಿ. FD SDA ಈ ಕನ್ನಡದ ರಿಲೇಟೆಡು, ಎಸ್ಪೆಷಲಿ FD ಓದ್ತಕ್ಕಂಥ. ಪ್ರಶ್ನೆಗೆ ಬರೋಣ. ಕುಲಾಲ ಅಂದರೆ ಕುಂಬಾರ. ಕುಂಬಾರ ಎಲ್ಲಿದೆ? ಒಂದು ಕಡೆ ಇದೆ. ಮಕ್ಕಳಿದೆ. ಬಾವುಟ ಸಂಬಂಧ ಇಲ್ಲ. ಕುಲವಂತರು ಬಂಡಿಗೆ ಮಡಕೆ ಮಾಡಲು ಕುಂಬಾರ ಬಳಸ್ತಕ್ಕಂಥ ಸಾಧನಕ್ಕೆ ನಾವೇನಂತ ಕರಿತೀವಿ? ಕುಲಾಲ ಚಕ್ರ. ಸಮಾನಾರ್ಥಕ ಏನು ಓದಿರ್ಬೇಕಷ್ಟೆ, ಅದ್ರ ಬೇಸ್ ಮೇಲೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಪಟ್ಟಿ 1 ಪಟ್ಟಿ 2 ಏನು ಕೊಟ್ಟಿದ್ದಾರೆ? ಸಾಲುಗಳು ಕೊಟ್ಟಿದ್ದಾರೆ, ಕವನಗಳ ಸಾಲು. ಅದನ್ನು ಬರೆದ ಕರ್ತೃ ಯಾರು ಅಂತ ಕಡೆ ಎಲ್ಲ ಫೇಮಸ್ ಲೈನೇ. ಜೋಗದ ಸಿರಿ ಬೆಳಕಿನಲ್ಲಿ, ಮೂಡಲ ಮನೆಯ ಮುತ್ತಿನ ನೀರಿನ, ಆನಂದಮಯ ಈ ಜಗಹೃದಯ, ಅಚ್ಚೇವು ಕನ್ನಡದ ದೀಪ. ನನಗೊಂದು ಗೊತ್ತಾಗುತ್ತೆ, ಅಚ್ಚೇವು ಕನ್ನಡದ ದೀಪ ಭಾಳ ಸರಿ ರಿಪೀಟ್ ಆಗಿರೋ ಪ್ರಶ್ನೆ ಇದು. ಹೌದಾ? ಅಚ್ಚೇವು ಕನ್ನಡದ ದೀಪ ಯಾರೋ? DS ಕರ್ಕಿ. ಡಿಗೆ 2 ಹೇಳ್ತೀನಿ, ಯಾಕಂದರೆ ಕೇಳಿರೋ ಪ್ರಶ್ನೆ ಇದು. ಡಿಗೆ ಎಸ್. ಇಲ್ಲೊಂದು ಕಡೆ ಇದೆ, ಇಲ್ಲೊಂದು ಕಡೆ ಇದೆ. ಇದು ಬರಲ್ಲ, ಇದು ಬರಲ್ಲ. ಹೌದಾ? 2 ಎಲಿಮಿನೇಟ್ ಆದವು. ಇನ್ನೊಂದು ಆನಂದಮಯ ಈ ಜಗಹೃದಯ, ಕುವೆಂಪು. ಆನಂದಮಯ ಈ ಜಗಹೃದಯ, ಕುವೆಂಪು. ಹೀಗೆ 4 ಕ್ಲಿಯರ್ ಇದೆ. ಇಲ್ಲಿಲ್ಲ. OMR ಗೊತ್ತಿರೋದಕ್ಕೂ ಮುಂಚೆ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ತೀನಿ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ಸಿರಿ ಬೆಳಕಿನಲ್ಲಿ, ನಿತ್ಯೋತ್ಸವ ಹೇಳ್ಬೋದಾ? ನಿತ್ಯೋತ್ಸವದ ಕವಿ ಯಾರು ಅಂತ ಅವಾಗಲೇ ಎಕ್ಸ್ಪ್ಲೇನ್ ಮಾಡಿ ನೋಡ್ಕೊಂಡಿದ್ದೀವಿ. ಸೊ ನಿಸಾರ್ ಅಹ್ಮದ್. ನೆಕ್ಸ್ಟ್ ಇನ್ನು ಉಳಿಯೋದು ಯಾವುದು? ಮೂಡಲ ಮನೆಯ ಮುತ್ತಿನ ಎರಕ. ಇದು ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಬಿಗೆ 1. ಸೊ ದ.ರಾ. ಬೇಂದ್ರೆ. ಈ ಒಂದು ಪ್ರಶ್ನೆ ಪತ್ರಿಕೆಯಿಂದ ಇದು ನನಗೆ ಗೊತ್ತಾಯಿತು. ಕ್ಲಿಯರಾ? ಜೋಗದ ಸಿರಿ ಬೆಳಕಿನಲ್ಲಿ ಬಂದು ನಿಸಾರ್ ಅಹ್ಮದ್. ಮೂಡಲ ಮನೆಯ ಮುತ್ತಿನ ನೀರಿನ ಎರಕ ಅಂತ ಬರುತ್ತೆ, ಇದು ದ.ರಾ. ಬೇಂದ್ರೆ. ಆನಂದಮಯ ಜಗಹೃದಯ, ಕುವೆಂಪು. ಅಚ್ಚೇವು ಕನ್ನಡದ ದೀಪ, DS ಕರ್ಕಿ. ಕ್ಲಿಯರ್ ಆಯಿತಾ? ಇದು ಉತ್ತರ ಬಂದು ಸೊ 3ನೇದು ಇದು ಕರೆಕ್ಟ್ ಆಯ್ತದೆ. ಮುಂದಿನದಲ್ಲಿ ಇದೊಂದು ಜಸ್ಟ್ ಒಂದು ಲೈನ್ ಕೊಟ್ಬಿಟ್ಟು ಕೇಳ್ಬೋದು, ಈ ಕವನದ ಸಾಲು ಈ ಕೆಳಕಂಡ ಯಾವ ಕರ್ತೃಗೆ ಸಂಬಂಧಿಸಿದೆ ಅಂತ. ಹಾಗಾಗಿ ಎಲ್ಲ ಒಂದು ಕಡೆ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟು 21ನೇ ಪ್ರಶ್ನೆ ಏನು ಕೇಳಿದ್ದಾರೆ? KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಒಂದು ಇಲ್ಲಿ ನಾವು ಗಮನಿಸ್ಬೇಕಾಗಿರೋದೇನು? ಕೃಷ್ಣೇಗೌಡನ ಆನೆ ಅಂತಕ್ಕಂಥದ್ದು ಯಾರು ಬರೆದಿರೋದು? ಪೂಜಂತೆ. ಹೌದಾ? ಕೃಷ್ಣೇಗೌಡನ ಆನೆ ಅನ್ನೋದು ಬರೆದವರು ಪೂಜಂತೆ. ಇನ್ನು ಮುಂದುವರೆದ ನೆಕ್ಸ್ಟು ಯಾವ ಸಾಹಿತ್ಯದ ಪ್ರಕಾರಕ್ಕೆ ಅಂತ ಬಂದಿದೆ? ಇದು ಕಾದಂಬರಿ ಅಲ್ಲ, ಸಣ್ಣ ಕಥೆ ಅಲ್ಲ, ನಾಟಕನೂ ಅಲ್ಲ, ಬಂದು ನೀಳ್ಗತೆ. ಎಲ್ಲಿದೆ ಮಾಹಿತಿ? ಈ 12th ಪ್ರಥಮ ಭಾಷೆ ಕನ್ನಡ ಲ್ಯಾಂಗ್ವೇಜ್ ಬುಕ್ ಇದೆಯಲ್ಲ, ಅದರಲ್ಲಿ ಈ ಮಾಹಿತಿ ಕೊಟ್ಟಿದೆ. ಒಂದು ಪಾಠನೇ ಇದೆ, ಕೃಷ್ಣೇಗೌಡನ ಆನೆಯಿಂದ ಒಂದು ಪಾಠನೇ ಇದೆ. ಹಾಗಾಗಿ ನೀವು ಪದಗಳ ಅರ್ಥ ನೋಡಿದಾಗ ಗಮನಿಸಿರ್ಬೋದು, ಅಥವಾ ಕೆಲವರು PUC ನೋಡಿರ್ತಾರೆ. ಇದು ಇದಕ್ಕೆ ಉತ್ತರ, ನೀಳ್ಗತೆ. ಏನು ನೀಳ್ಗತೆ ಅಂದರೆ? ಕೇಳ್ಬೋದು ಮುಂದಿನ ದಿನದಲ್ಲಿ, ನೀಳ್ಗತೆ ಅಂದರೆ ಅರ್ಥ ಏನು ಅಂತ. ಸೊ ಇದು ಒಂದು ದೀರ್ಘವಾದ ಕತೆ. ನೀವು 12th ಬುಕ್ಕು ತೆಗೆದು ನೋಡಿ, ಅದರಲ್ಲಿ ನಿಮಗೆ ಮಾಹಿತಿ ಗೊತ್ತಾಗುತ್ತೆ. ತುಂಬ ಉದ್ದವಾಗಿರೋ ಕತೆ ಇದು. ನೀಳ್ಗತೆ ಅಂದರೆ ದೀರ್ಘವಾದ ಕತೆ. ಕ್ಲಿಯರ್ ಆಯಿತಾ? ನೆಕ್ಸ್ಟು 22 ಏನು ಹೇಳಿದ್ದಾರೆ? ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ
ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ನಾವೇನು ಗಮನಿಸಬೇಕು? ಉದ್ದಂಡ ಷಟ್ಪದಿ. ಇನ್ನೊಂದು, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ. ಇಲ್ಲಿ ಉತ್ತರ ಸಿಕ್ಕಿದ್ರೆ ನಮ್ಗೆ ಇನ್ನೊಂದು ಪಾಯಿಂಟ್ ಗೊತ್ತಾಗುತ್ತೆ. ಈ ಒಂದು ಕೃತಿ ಉದ್ದಂಡ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಕೃತಿ ಅನ್ನೋದು ಇದಕ್ಕೊಂದು ನಮಗೆ ಇನ್ಪುಟ್ಟ. ಕ್ಲಿಯರಾ? ಒಂದು, ಸಿದ್ದರಾಮ ಚಾರಿತ್ರೆ, ಸೋಮನಾಥ ಚಾರಿತ್ರೆ, ಶರಭ ಚಾರಿತ್ರೆ, ವೀರೇಶ ಚರಿತೆ. ಹೊಸ ಕ್ವಶನ್ನ ಅಲ್ಲ, ತುಂಬ ಸರಿ ರಿಪೀಟ್ ಆಗಿದೆ. ಇದಕ್ಕೆ ಉತ್ತರ ಬಂದು ವೀರೇಶ ಚರಿತೆ. ಇದನ್ನೇ ಕೇಳಿದರೆ ವೀರೇಶ ಚರಿತೆ ಈ ಯಾವ ಷಟ್ಪದಿಯಲ್ಲಿ ರಚನೆಯಾದ ಕೃತಿ ಅಂತೇಳಿ. ಹಾಗಾಗಿ ಇದು ಕೂಡ ರಿಪೀಟ್ ಆಗಿದೆ. ವೀರೇಶ ಚರಿತೆ ಗೊತ್ತಾಯಿತು. ಇನ್ನು ಮಿಕ್ಕಿದ 3 ನಾವಿಷ್ಟೇ ನೋಡ್ಕೊಂಡು ಹೋದರೆ ಸಾಲಲ್ಲ. ಇವತ್ತಿನ ಆಪ್ಷನ್ನೇ ಮುಂದಿನ ದಿನದಲ್ಲಿ ಪ್ರಶ್ನೆ ಆಗ್ತವೆ. ಹಾಗಾಗಿ ನೋಡ್ತಾ ಹೋಗಿ. ಇಲ್ಲೇ ಬರೆದು ಬಿಡ್ತೀನಿ. ಇವು 3 ಕೂಡ ಫಸ್ಟ್ ಆಯಿತು. ವೀರೇಶ ಚರಿತೆ ಸಾರಿ, ಕರ್ತೃ ಯಾರು? ರಾಘವಾಂಕ. ಹೌದಾ? ಈ 3 ಕೂಡ ಬರೆದಿರೋನು ಕೂಡ ರಾಘವಾಂಕನೇ. ರಾಘವಾಂಕ ತುಂಬ ಇಂಪಾರ್ಟೆಂಟ್ ಪರ್ಸನ್. ತುಂಬ ಸರಿ ಕ್ವಶನ್ ಆಗ್ತವೆ ಈತನ ಬಗ್ಗೆ. ಸಿದ್ದರಾಮ ಚಾರಿತ್ರೆ, ಸೋಮನಾಥ ಚಾರಿತ್ರೆ, ಶರಭ ಚಾರಿತ್ರೆ, ವೀರೇಶ ಚರಿತೆ. ಇನ್ನೊಂದು ಇಂಪಾರ್ಟೆಂಟು, ಅದು ಹರಿಶ್ಚಂದ್ರ ಕಾವ್ಯ. ಇದು ಭಾಳ ಸರಿ ಕೇಳಿದ್ದಾರೆ, ಹರಿಶ್ಚಂದ್ರ ಕಾವ್ಯ. ಇನ್ನೊಂದು ಇಲ್ಲೇ ಬರ್ಕೊಳ್ಳಿ, ಒಟ್ಟು 6 ಬರೆದಿದ್ದಾನೆ. ಇದು ಹರಿಹರ ಮಹತ್ವ. ಹರಿಹರ ಮಹತ್ವ. ಈ ಶರಭ ಚಾರಿತ್ರೆ ಮತ್ತು ಹರಿಹರ ಮಹತ್ವ ನಮಗೆ ದೊರಕಿಲ್ಲ, ಇವು ಸಿಕ್ಕಿಲ್ಲ. ಇವೆರಡು ನೆನ್ಪಿಟ್ಕೊಳ್ಳಿ. ಶರಭ ಚಾರಿತ್ರೆ ಮತ್ತು ಹರಿಹರ ಮಹತ್ವ ನಮಗೆ ಸಿಕ್ಕಿಲ್ಲ. ಒಟ್ಟು ಎಷ್ಟು 6 ಆದ್ವಾ? 1 2 3 4 5 6. ಎಸ್, 6 ಕೃತಿ ಬರೆದಿದ್ದಾರೆ. ಅದರಲ್ಲಿ 2 ಸಿಕ್ಕಿಲ್ಲ, ಇನ್ನು ಮಿಕ್ತವು. ಇದು ಭಾಳ ಫೇಮಸ್ಸು. ಉದ್ದಂಡ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥ ಕೃತಿ ವೀರೇಶ ಚರಿತೆ. ಬಟ್ ಇದು ಮುಂದೆ ವೀರೇಶ ಚರಿತ್ರೆಯಲ್ಲಿ ಬರೀತಾರೆ, ಬಟ್ ಸರಿ ಉದ್ದಂಡ ಷಟ್ಪದಿಯಲ್ಲಿ. ಉದ್ದಂಡ ಷಟ್ಪದಿ ಮುಂದೆ ಜನಪ್ರಿಯ ಆಗಲ್ಲ, ಒಂದು ನೆನ್ಪಿಟ್ಕೊಳ್ಳಿ. ಹೆಚ್ಚು ಕಡಿಮೆ ಇಲ್ಲೇ ಎಂಡ್ ಆಗ್ತದೆ. ಈ ಷಟ್ಪದಿ ಮುಂದೆ ಅಷ್ಟು ಫೇಮಸ್ ಆಗೋದಿಲ್ಲ. ರಾಘವಾಂಕನ್ಗೆ ಏನಂತ ಕರಿತೀವಿ? ಪದಿಯ ಬ್ರಹ್ಮ. ಹೌದಾ? ಇದು ಭಾಳ ಸರಿಯಾಗಿದೆ. ಪದಿಯ ಬ್ರಹ್ಮ ಅಂತ ಕರಿತೀವಿ ರಾಘವಾಂಕನ ಅಂತ ಕ್ವಶನ್ ಆಗಿರೋದು. ಓಕೆ, ವೀರೇಶ ಚರಿತೆ ಅಂದಮೇಲೆ ಇದು ಏನು ಕತೆ ಹೊಂದಿದೆ? ಇದು ನಿಮಗೆ ಗೊತ್ತು. ಯಾರೋ ಈ ದಕ್ಷಯಜ್ಞ, ಈ ಶಿವ ಕೋಪ ಆದಾಗ ಒಬ್ಬ ವೀರಭದ್ರ ಅಂತ ಹುಟ್ಟು ಬರ್ತಾನೆ. ವೀರಭದ್ರ ಏನು ಮಾಡ್ತಾನೆ? ದಕ್ಷಯಜ್ಞವನ್ನು ನಾಶ ಮಾಡ್ತಾನೆ. ಆ ಒಂದು ಕತೆ ಹೊಂದಿರೋದೇ ಈ ವೀರೇಶ ಚರಿತೆ. ಕೇಳ್ಬಂದು ಮುಂದಿನ. ಶಿವನ ಕೋಪದಿಂದ ಹುಟ್ಟಿ ಬಂದ ಯಾರೋ ವೀರಭದ್ರ. ಬಂದು ಏನು ಮಾಡ್ತಾರೆ? ದಕ್ಷಯಜ್ಞವನ್ನು ನಾಶ ಮಾಡ್ತಾನೆ. ಸಾಕು ನಮಗೆ, ಇನ್ನೂ ಡೆಪ್ತ್ ಬೇಡ. ದಕ್ಷಯಜ್ಞವನ್ನು ನಾಶ ಮಾಡಿದ ಈ ಒಂದು ಕತೆ ಯಾವುದ್ರಲ್ಲಿ ಕಂಡು ಬರುತ್ತೆ ಅಂದರೆ ವೀರೇಶ ಚರಿತೆ. ವೀರೇಶ ಚರಿತೆ. ಓಕೆ, ಕ್ಲಿಯರ್ ಆಯ್ತಾ? ಇನ್ನೊಂದು ಪಾಯಿಂಟ್ ಇಲ್ಲಿ ನೋಡ್ಕೊಳ್ಳಿ. ನಮಗೆ ರಗಳೆ ಅಂದ ತಕ್ಷಣ ಯಾರು ಬರ್ತಾರೆ ನೆನಪು? ಯಾರು ಏನು? ರಾಘವಾಂಕ ಯಾರು? ಈ ಹರಿಹರನ ಸೋದರಳಿಯ. ಹರಿಹರನ ಸೋದರಳಿಯ. ಇದೊಂದು ಆದಮೇಲೆ ರಾಘವಾಂಕ ಬರ್ತಾನೆ. ರಗಳೆ ಅಂತ ಬಂದ ತಕ್ಷಣ ಹರಿಹರ. ತ್ರಿಪದಿ ಅಂದರೆ ಸರ್ವಜ್ಞ. ಸಾಂಗತ್ಯ ಅಂದರೆ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಯಾರು ಅಂತ? ರತ್ನಾಕರ ವರ್ಣಿ. ಅಂದರೆ ಫೇಮಸ್ ಆಗಿರೋರು ಇವರು. ಕೇಳ್ಬಂದು ಮುಂದಿನ ದಿನದಲ್ಲಿ. ಹಾಗೆ ಷಟ್ಪದಿ ಅಂದರೆ ಅದು ರಾಘವಾಂಕ. ಹೌದಾ? ಜಸ್ಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಇದು ಯಾವುದ್ರ ಮೇಲೆ ಕೇಳಿರೋದು? ಏನು ಸಮಾನಾರ್ಥಕ. ಈ ಹಿಂದೆ ನೋಡಿದ್ದು ಇದು ಸಾಹಿತ್ಯ ಚರಿತ್ರೆ. ಹೌದಾ? ಸೊ ನೀವು ಪ್ರಶ್ನೆ ಪತ್ರಿಕೆ ನೋಡುವಾಗ ಪ್ರತಿ ಕ್ವಶನ್ನು ನೋಡಿ ಯಾವ ಏನೋ ವಿಭಾಗದಿಂದ ಬರ್ತಿದೆ ಅಂತ. ಒಂದು ಸಾಹಿತ್ಯ ಚರಿತ್ರೆನ, ಪದಗಳ ಅರ್ಥನ, ಗ್ರಾಮರ, ಈ ರೀತಿ, ಅಥವಾ ಕನ್ನಡದಲ್ಲೇ ಜಿ.ಕೆನ, ಈ ರೀತಿ ನೋಡಿದ್ರೆ ಮುಂದಿನ ದಿನದಲ್ಲಿ ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಸೊ ಇದು ಕೇಳಿರೋದು ಸಮಾನಾರ್ಥಕದಲ್ಲಿ. ಪಟ್ಟಿ 1, ಪಟ್ಟಿ 2.
ಆಸ್ತೆ, ಉತ್ಕರ್ಷ, ಅಗ್ರಣಿ, ಇಶುದಿ. ಇಶುದಿ ಕೇಳಿದ್ದೀನಿ ನಾನು, ಯಾಕಂದರೆ ಇದು ಹಿಂದೆ ಬಂದಿದೆ. ಅಗ್ರ ಅಂತ ಕೇಳಿದೆ. ಓಕೆ, ಉತ್ಕರ್ಷ, ಆಸ್ತೆ. ಈಗ ಇಶುದಿ ಅಂದ್ರೇನು ಹೇಳ್ಬೋದಾ? ಇಶುದಿ ಅಂದರೆ ಈ ಬಾಣ, ಇದು ಕೇಳಿದ್ದಾರೆ ಇದನ್ನ, ಹಾಗಾಗಿ ಹೇಳ್ತಾ ಇದ್ದೀನಿ. ಬಾಣಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಬ್ಯಾಗು, ಬಾಣಗಳಿಡುವ ಚೀಲ ಅಂದ್ಕೊಳ್ಳಿ. ಇಲ್ಲಿ ಬಿಡುವಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಚೀಲ ಅಥವಾ ಏನಂತಾರೆ ಬತ್ತಳಿಕೆ, ಅದನ್ನೇ ಇಲ್ಲಿ ಕೊಟ್ಟಿರೋದು. ಇಶುದು ಅಂದರೆ ಬತ್ತಳಿಕೆ ಅಥವಾ ಬಾಣಗಳಿಡುವ ಚೀಲ. ಸೊ ಡಿಗೆ 2 ಅಂದರೆ ಎಲ್ಲಿದೆ? ಓಕೆ, ಅದೊಂದು ನಮ್ಮ PYQ ಗೊತ್ತಿದ್ರೆ ಸಾಕು, ನಮಗೆ ಆನ್ಸರ್ ಸಿಗುತ್ತೆ. ಯಾಕಂದರೆ ಪ್ರಶ್ನೆ ಪತ್ರಿಕೆ ತಯಾರು ಮಾಡೋರು ಅಷ್ಟೇ, ತುಂಬ ಡಿಫಿಕಲ್ಟಿ ಮಾಡೋಕ್ಕೆ ಹೋಗಲ್ಲ. ಹೌದಾ? ಎಲ್ಲೋ ಒಂದು ಕಡೆ ಹಿಂಟ್ ಇಟ್ಟಿರ್ತಾರೆ. ಆ ಹಿಂಟು ನಮಗೇನು ಮಾಡಬೇಕು? ಈ ಹಳೆ ಪ್ರಶ್ನೆ ಪತ್ರಿಕೆಗಳಾಗ್ಬೋದು, ಈ ಗೌರ್ಮೆಂಟ್ ಸೋರ್ಸ್ ಆಗ್ಬೋದು, ಈ ಥರದವನ್ನ ನಾವು ನೋಡಿದರೆ ಆ ಹಿಂಟು ನಮಗೆ ಸಿಗುತ್ತೆ. ಹೌದಾ? ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಆಸ್ತಿ ಅಂದ್ರೇನು? ಲದ್ದೆ ಅಂತ ಹೇಳ್ತಾವ್ರೆ. ನೆಕ್ಸ್ಟ್ ಉತ್ಕರ್ಷ. ಉತ್ಕರ್ಷ ಅಂದರೆ ಏಳಿಗೆ. ಅಗ್ರ ಅಂದರೆ ಮುಂದಾಳು, ಅಗ್ರಣಿ. ಈಗ ಒಂದ್ಸಲಿ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಆಸ್ತೆ ಅಂದರೆ ಶ್ರದ್ಧೆ ಅಂತಲೂ ಬರುತ್ತೆ. ಶ್ರದ್ಧೆ, ಅಕ್ಕರೆ, ಪ್ರೀತಿ, ಆಸಕ್ತಿ ಅಥವಾ ಈ ಥರ ಪದಗಳ ಅರ್ಥ. ಉತ್ಕರ್ಷ ಅಂದರೆ ಇಲ್ಲೇ ಸಿಕ್ಕಿದೆ ಏಳಿಗೆ, ಹೆಚ್ಚಾಗೋದು, ಇನ್ಕ್ರೀಸ್ ಆಗೋದು, ಅಭಿವೃದ್ಧಿ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಅಗ್ರಣಿ, ಮುಂದಾಳು ಅಥವಾ ಪ್ರಮುಖವಾದವರು ಕೂಡ ಬರುತ್ತೆ. ಎಲ್ಲಿದೆ ಇವೆಲ್ಲ? ರತ್ನಕೋಶದಲ್ಲೇ ಇದ್ದಾವೆ. ಸೊ ಈ ಒಂದು ಟಾಪಿಕ್ ಕೇಳಿರೋದ್ರಿಂದ ಸ್ವಲ್ಪ ಡೀಟೇಲಾಗಿ ಫುಲ್ ಅರ್ಥ ತಿಳ್ಕೊಂಬಿಟ್ರೆ ಇದು ಕ್ಲಿಯರ್ ಆಗ್ತದೆ. ಇಶುದಿ ಅಂದರೆ ಬಾಣಗಳ ಚೀಲ ಅಥವಾ ಬತ್ತಳಿಕೆ. ಕ್ಲಿಯರ್ ಆಯಿತಾ? ಸೊ ಪದಗಳ ಅರ್ಥ ಒಂದು ಕಡೆ ನೋಟ್ ಮಾಡ್ಕೊಂಬಿಡಿ. ಸೊ ಪದಗಳ ಅರ್ಥ ಸಮಾನಾರ್ಥಕ ತುಂಬ ಇಂಪಾರ್ಟೆಂಟು. ನೀವು FD/ST ಅಥವಾ ಕನ್ನಡ ಪೇಪರ್ ಬರಿತಾ ಇದ್ರಿ, ಪ್ರತಿ ಸರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡು ಕೂರಕ್ಕಾಗಲ್ಲ, ಒಂದು ಕಡೆ ನೋಟ್ ಮಾಡ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಇದ್ಯಾವ ಟಾಪಿಕ್ಕು? ಸೇಮ್ ಸಮಾನಾರ್ಥಕ, ಮತ್ತು ಅದೇ ಟಾಪಿಕ್ಕು. ನಿಮ್ಗೆ ಯಾವ್ದಾರ FDA ಪೇಪರ್ ತೊಗೋತೀನಿ, KPSC ತೊಗೊಳ್ಳೋ ನಡೆಸೋ ಪೇಪರ್ FDA SDA ತೊಗೊಂಬಿಟ್ರೆ ನಿಮಗೆ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳ ವೆಯ್ಟೇಜು ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಹುಡುಗಿಸು, ಕಸಾಯಿ, ಕಳಭ, ಕಪೋತ. ನನಗೆ ಗೊತ್ತು ಕಸಾಯಿ, ಯಾಕಂದರೆ ಇದು ಕೇಳಿದ್ದಾರೆ ಆಲ್ರೆಡಿ. ಹೌದಾ? ಕಸಾಯಿ ಕಾನಿ ಪೇಪರಲ್ಲೆಲ್ಲ ನೋಡಿರ್ತೀವಿ. ಏನು? ದನಗಳನ್ನ ಅಥವಾ ಕಟ್ ಮಾಡ್ತಕ್ಕಂಥದ್ದು, ಅಂದಮೇಲೆ ಕಟುಕ. ಸೊ ಬಿಗೆ 1 ಹೇಳ್ತೀನಿ. ಹೌದಾ? ಬಿಗೆ 1 ಎಲ್ಲಿದೆ? ಬಿ. ಓಕೆ, ಎರಡನ್ನಾದರೂ ಎಲಿಮಿನೇಟ್ ಮಾಡ್ಬೋದು. ಬಿಗೆ 1 ಅಂದರೆ 2 ತೆಗಿಬೋದು, ಇನ್ನೆರಡು ಉಳಿತವೆ. ಹೌದಾ? ಓಕೆ, ಬಿಗೆ 1 ಕ್ಲಿಯರು. ಇನ್ಯಾವುದು ರಿಪೀಟ್? ಓಕೆ, ಇನ್ನೊಂದು ಸಿಗೆ 3 ಅಂತೆ ನೋಡಿ. ಸಿಗೆ ಕಳಬ, ಆನೆ ಮರಿ, ಇವೆರಡು ಆಪ್ಷನ್ನೇ ಕೊಡ್ತಿದೆ ಉತ್ತರ. ಇನ್ನೆರಡನ್ನು ಕಂಡುಹಿಡಿಬೇಕು ನಾವೀಗ. ಎಸ್, ಹುಡುಗಿಸು ಅಂದರೆ ಕಪೋತ ಅಂದರೆ ಗೊತ್ತಾ? ಕಪೋತ ಅಂದರೆ ಕಂಡುಹಿಡಿಬೋದಾ? ಕಪೋತ, ಎಸ್, ಕಪೋತರ್, ಜಾವ್ ಅಂತ ಕೇಳಿರ್ತೀವ. ಕಬೂತರ್ ಅಥವಾ ಕಪೋತ ಅಂದಮೇಲೆ ಪಾರಿವಾಳ ಅನ್ಬೋದಾ? ಇನ್ನೊಂದು ಉಳಿದಿದ್ದೊಂದೇ, ಹುಡುಗಿಸು ಅನ್ನೋದು ಏನಾಗುತ್ತದೆ? ತಗ್ಗಿಸು ಅನ್ನೋ ಅರ್ಥ ಬರುತ್ತೆ. ಹುಡುಗಿಸು ಇದೆಲ್ಲ ಕೇಳಿಲ್ಲ. ತಗ್ಗಿಸು ಅಂದರೆ ಡಿಕ್ರೀಸ್ ಮಾಡು ಅಂತ, ಕಡಿಮೆ ಮಾಡು. ಹುಡುಗು ಅಂದ್ರೇನು? ಕುಗ್ಗು ಅಂತ, ಹುಡುಗು. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಸ್ ಆಗ್ತದೆ, ಅಷ್ಟೇ ಜಾಸ್ತಿ ಯೂಸು ಕೂಡ ಮಾಡಲ್ಲ, ಮುಂದಿನ ದಿನದಲ್ಲಿ ರಿಪೀಟ್ ಆಗಬಹುದು. ಹುಡುಗು, ಹುಡುಗಿಸು, ಕುಗ್ಗು. ಕಸಾಯಿ, ಕಸಾಯಿ ಅಂದರೆ ಕಟುಕ. ಹೌದಾ? ಇಲ್ಲೇ ಇದೆ. ಅಂದ್ರೇನು? ಈ ಮಾಂಸ ಮಾರಿ ಬದುಕು ಮಾಡ್ತಕ್ಕಂಥವನು, ಮಾಂಸ ಮಾರಾಟ ಮಾಡಿ ಬದುಕು ಮಾಡೋನು. ಇನ್ನೊಂದು ಅರ್ಥ ಬರುತ್ತೆ, ಕಸಾಬ ಅಂತ. ಕಸಬ ಅಂದ್ರೂ ಇದೇ ಅರ್ಥ, ಕಸಾಯಿ, ಕಸಬ. ಕಳಬ, ಕಳಬ ಅಂದರೆ ಇಲ್ಲೇ ಕೊಟ್ಟಿದ್ದಾರೆ, ಆನೆಯ ಮರಿ. ಹೌದಾ?
ಹೇಳಿದ್ದಾರೆ ಅನಿಸುತ್ತೆ, ಬಟ್ ಅಷ್ಟು ನನಗೆ ಎಕ್ಸಾಕ್ಟಾಗಿ ಮಾಹಿತಿ ಇಲ್ಲ, ನೆನಪಿಲ್ಲ. ಕಳಬ ಅಂದರೆ ಆನೆ ಮರಿ, ಇನ್ನೊಂದು ಸೊ ಮರಿ ಆನೆ ಅಂತ ಕೂಡ ಕರೀತಾರೆ. ಇನ್ನೊಂದು ಕ್ಲೋಸ್ ಕಳಮೆ ಅಂತ, ಇದು ಇಲ್ಲಿ APSCಯಲ್ಲಿ ರಿಪೀಟ್ ಆಗಿದೆ, ಬಂದಿದೆ ಕ್ವಶನ್. ಕಳಮ ಅಥವಾ ಕಳಮೆ ಅಂದ್ರೇನು? ಭತ್ತ ಅಂತ, ಭತ್ತದ ಹುಲ್ಲು, ನೆಲ್ಲು. ಸೊ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಅಂತ ಇವೆರಡು ತೊಗೊಂಡೆ ಇಲ್ಲಿ, ಕಳಬ ಕಳಮೆ. ಕಳಬ ಅಂದರೆ ಆನೆ ಮರಿ, ಕಳಮೆ ಅಂದರೆ ಭತ್ತ ಅಥವಾ ನೆಲ್ಲು. ನೆಕ್ಸ್ಟ್ ಇನ್ನೊಂದು ಯಾವುದು? ಕಪೋತ ಅಂದರೆ ಪಾರಿವಾಳ. ಪಾರಿವಾಳ, ಇನ್ನೊಂದು ಬೂದು ಬಣ್ಣ ಅಂತ ಕೂಡ ಬರುತ್ತಿದ್ಕೆ, ಬೂದು ಬಣ್ಣ. ಕಪೋತ ಆಯಿತು. ಕಪೋತಿ ಅಂದರೆ ಹೆಣ್ಣು ಪಾರಿವಾಳ, ಇದು ಕಪೋತಿ ಹೆಣ್ಣು ಪಾರಿವಾಳ. ಇನ್ನೊಂದು ಕುರುಡ ಅನ್ನೋ ಅರ್ಥ ಕೂಡ ಬರುತ್ತಿದ್ಕೆ. ಇಷ್ಟು ಈ ಒಂದು ಕ್ವಶನ್ ಮೇಲೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಕ್ಲಿಯರ್ ಆಯಿತಾ? ಸೊ ಎರಡು ಪ್ರಶ್ನೆಗಳಷ್ಟೇ ಎರಡು, ಬಟ್ ನಮಗೆ ಮಾಹಿತಿ ಜಾಸ್ತಿ ಕೊಟ್ಟಿದ್ದಾರೆ. ಜಸ್ಟ್ ಏನು ಕಪೋತ ಅಂದರೆ ಏನು ಅಥವಾ ಈ ಕೆಳಗಿನ ಯಾವ ಅರ್ಥ ಇದಕ್ಕೆ ಸಮಾನಾರ್ಥಕ ಅಂತ ಕೇಳ್ಬಿಟ್ರೆ ಜಸ್ಟ್ ಇದೊಂದೇ ಗೊತ್ತಾಗುತ್ತೆ, ಬಟ್ ಈ ಥರ ಕೊಟ್ಟಾಗ ನಮಗೆ ಮಾಹಿತಿ ಜಾಸ್ತಿ ಕೊಡ್ತಾವ್ರೆ. ಮುಂದಿನ ದಿನದಲ್ಲಿ ಇಂಥವು ಹೆಲ್ಪ್ ಆಗ್ತವೆ. 25ನೇದು, ವಿರುದ್ಧ ಪದ ಅಲ್ಲದ್ದನ್ನು ಗುರುತಿಸಿ. ಓದುವಾಗ ನಾವು ತಪ್ಪು ಮಾಡೋ ಚಾನ್ಸಸ್ ಭಾಳ. ಸೊ ಪದವಲ್ಲದ್ದು ಗುರುತಿಸ್ಬೇಕು. ಅಂದರೆ 4 ಕೊಟ್ಟಿದ್ದಾರೆ, 3 ವಿರುದ್ಧ ಪದ ಕರೆಕ್ಟ್ ಇದೆ, ಒಂದು ತಪ್ಪಿದೆ. ಅದು ತಪ್ಪಿರೋದು ಯಾವ್ದು ಕಂಡುಹಿಡಿಬೇಕು ನಾವಿಲ್ಲಿ. ಡೌಟ್ ಆದರೆ ಬರ್ಕೊಂಬಿಡಿ, ಇಲ್ಲೇ ತಪ್ಪಿರೋದನ್ನ ಕಂಡುಹಿಡಿಬೇಕು. ವೃದ್ಧಿ ಕೇಳಿದೀವಾ? ಕೇಳಿದ್ದೀವಿ. ವ್ಯಷ್ಟಿ ಸಮಷ್ಟಿ KPSCಲಿ ಬಂದಿದೆ. ಶಾಖ ಶೀತ ಬಂದಿದೆ. ಸಂಧ್ಯಾ ಸಂಜೆ ಕೂಡ ಬಂದಿದೆ. ಪ್ರಶ್ನೆ ಪತ್ರಿಕೆ ತೆಗಿಯೋರು ಹೊಸಾಗೆಲ್ಲ ಹುಡ್ಕೊಂಬರಲ್ಲ, ಹೌದಾ? ಅವ್ರಿಗೂ 100 ಪ್ರಶ್ನೆ ತೆಗಿಬೇಕು. ನೆಕ್ಸ್ಟು ಇದಕ್ಕೆ ಉತ್ತರ ನಿಮಗೆಲ್ಲ ಗೊತ್ತಾಗಿದೆ. ಸಂಧ್ಯಾ ಸಂಜೆ ಇದು ಏನು ವಿರುದ್ಧ ಪದ ಅಲ್ಲ. ಹಾಗಿದ್ರೆ ಏನಿದು? ಸಮಾನಾರ್ಥಕ ಇದು. ಕ್ಷಯ ಅಂದ್ರೇನು? ವೃದ್ಧಿ ಅಂದರೆ ಡೆವಲಪ್ಮೆಂಟ್, ಕ್ಷಯ ಅಂದ್ರೇನು? ಡಿಕ್ರೀಸ್ ಆಗ್ತಕ್ಕಂಥದ್ದು, ಹೌದಾ? ಇಂಪಾರ್ಟೆಂಟ್ ನೋಡಿ. ವ್ಯಷ್ಟಿ ಅಂದರೆ ಕೇಳಿದ್ದಾರೆ ಇದನ್ನು, ಬಟ್ ರಿವೈಸ್ ಮಾಡಿದರೆ ಗೊತ್ತಾಗುತ್ತೆ. ವ್ಯಷ್ಟಿ ಅಂದ್ರೇನು? ಬಿಡಿ ಬಿಡಿಯಾಗಿರೋದು, ಬಿಡಿ 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 ಬಿಡಿಯಾಗಿರೋದಕ್ಕೆ ವ್ಯಷ್ಟಿ ಅಂತೀವಿ. ಸಮಷ್ಟಿ ಅಂದರೆ ಸಂಪೂರ್ಣ, ಎಲ್ಲ ಒಟ್ಟುಗೂಡಿರೋದು, ಸಂಪೂರ್ಣ ಅನ್ನೋ ಅರ್ಥ. ಒಟ್ಟಿಗೆ ಇರೋದು, ಬಿಡಿ ಬಿಡಿಯಾಗಿರೋದು ಒಟ್ಟಿಗೆ ಇರೋದು, ಸಮಗ್ರ, ಒಟ್ಟು. ಶಾಖ ಗೊತ್ತು, ಶೀತ. ಸಂಧ್ಯಾ ಸಂಜೆ ಇದು ಸಮಾನಾರ್ಥಕ ಆಗ್ತದೆ. ಇನ್ನೂ ಒಂದು ಅರ್ಥ ಬಂದರೆ ಸಾಯಂಕಾಲ ಅನ್ಬೋದು, ಸಾಯಂಕಾಲ. ಬೈಗು, ಬೈಗು ಅಂತ ಕೂಡ ಕರೀತಾರೆ, ಇದು ಬೈಗು. ಕ್ಲಿಯರಾ? ಇದಕ್ಕೆ ಉತ್ತರ ಸಂಧ್ಯಾ ಸಂಜೆ ವಿರುದ್ಧ ಪದ ಅಲ್ಲ, ಯಾಕಂದರೆ ಇದು ಸಮಾನಾರ್ಥಕ ಪದ. ತತ್ಸಮ ತದ್ಭವ, ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು. ಸಮ ತದ್ಭವದ ಮೇಲೆ ಕ್ವಶನ್ ಇದ್ದೇ ಇರ್ತದೆ. ಈ ಒಂದು ಪಟ್ಟಿ 2. ಕಾವ್ಯ, ಗೋಷ್ಠಿ, ಚತ್ರಿಕ, ತಟ, ದಡ, ಕಬ್ಬ, ಸತ್ತಿಗೆ, ಗೊಟ್ಟೆ. ಟಾಪಿಕ್ಕು ನೀವು ಕನ್ನಡ ವ್ಯಾಕರಣ ದರ್ಪಣದಲ್ಲಿ ಒಂದಷ್ಟು ಸ್ಟ್ಯಾಂಡರ್ಡ್ ಏನು ರೂಲ್ಸ್ ಹೇಳ್ತಾ ಹೋಗ್ತಾರೆ, ಹೌದಾ? ಯಾವ ರೀತಿ ಕಂಡುಹಿಡಿಬೇಕು ತತ್ಸಮ ತದ್ಭವನ, ಒಂದೊಂದಷ್ಟು ರೂಲ್ಸ್ ಇದೆ. ಅವನ್ನ ಓದ್ಕೊಂಡ್ಬಿಟ್ರೆ ನಿಮ್ಗೆ ಭಾಳ ಈಸಿ ಆಗ್ತದೆ. ಜೊತೆಗೆ ಒಂದಷ್ಟು ಪ್ರಾಕ್ಟೀಸ್ಗೆ, ಅಭ್ಯಾಸಕ್ಕೆ ಒಂದಷ್ಟು ಏನೋ ಪದಗಳ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ. ಅದನ್ನು ನೀವು ಜಾಸ್ತಿ ರಿವೈಸ್ ಮಾಡಬೇಕು. ರಿವೈಸ್ ಮಾಡ್ತಿದ್ರೆ ಪದ ನೋಡ್ತಿದ್ದಂಗೆ ನಮ್ಗೆ ಆ ಪದ ನೆನಪು ಬಂದ್ಬಿಡುತ್ತೆ. ಆ ಮಟ್ಟಿಗೆ ನೀವು ರಿವೈಸ್ ಮಾಡಿದ್ರೆ ತತ್ಸಮ ತದ್ಭವ ಟಾಪಿಕ್ಕು ಕವರ್ ಆಗ್ತದೆ. ಈಗ ಪ್ರಶ್ನೆ ಬರೋಣ. ಕಾವ್ಯ, ಗೋಷ್ಠಿ, ಚತ್ರಿಕ, ತಡ. ಕಾವ್ಯ, ಕಬ್ಬನ ನೀವು ರಿವೈಸ್ ಚೆನ್ನಾಗಿ ಮಾಡಿದರೆ ಪದ ನೋಡ್ತಿದ್ದಂಗೆ ಅಟ್ಲೀಸ್ಟ್ ಎಕ್ಸಾಕ್ಟಾಗಿ ಬೇಡ, ನಿಯರ್ ಬೈ ಆದರೂ ನಮಗೆ ಗೊತ್ತಾಗ್ಬಿಡುತ್ತೆ. ಕಾವ್ಯ, ಕಬ್ಬ. ಹೇಗೆ 2 ಭಾಳ ಸಿಂಪಲ್ಲು, ಆಪ್ಷನ್ನಲ್ಲಿ ಭಾಳ ಸುಲಭ ಮಾಡಿದ್ದಾರೆ, ಹೌದಾ? ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಗೋಷ್ಠಿಗೆ ಏನು ಹೇಳಿದ್ದಾರೆ? ಗೊಟ್ಟಿ ಅಂತ ನಾನು ಓದಿನಿ. ಗೊಟ್ಟೆ ಅಂತ ಕೊಟ್ಟಿದ್ದಾರೆ, ಬಟ್ ಗೊಟ್ಟಿ ಅಂತ ನಾನು ಓದಿದ್ದೀನಿ. ಗೋಷ್ಠಿ, ಗೊಟ್ಟಿ. ಓಕೆ, ನಿಯರ್ ಬೈ ಇದೆ. ನೆಕ್ಸ್ಟ್ ಚತ್ರಿಕಾ, ಸತ್ತಿಗೆ.
ತಡ ದಡ. ಸಿಗೆ 3 ಕರೆಕ್ಟು. ತಡ ದಡ 1 ಕರೆಕ್ಟ್. ಕಾವ್ಯ ಕಬ್ಬ. ಗೋಷ್ಠಿ ಗುಟ್ಟಿ ಗುಟ್ಟಿ ಗೊಟ್ಟೆ. ಛತ್ರಿಕ ಸತ್ತಿಗೆ ಅಂದರೆ ಸುತ್ತಿಗೆ ಅಂತ. ತಟ ದಡ. ಕ್ಲಿಯರ್ ಆಯಿತಾ? ಸೊ ಇದು ಕರೆಕ್ಟ್ ಇದೆ. ನೆಕ್ಸ್ಟು ಮನೆಯ ತನಕ ಎನ್ನುವುದು. ಮನೆಯ ತನಕ ಮೊದಲೇ ಹೇಳ್ಬಿಡ್ತೀನಿ, ಇದೇನು ಮಾಡಿದ್ದಾರೆ, ಕೀ ಆನ್ಸರು ಅಂದರೆ ಫೈನಲ್ ಪ್ರಾವಿಷನ್ ಕೀ ಜೊತೆಗೆ ಫೈನಲ್ ಕೀ ಯಾವ್ದು ಬಿಟ್ಟಿದ್ದಾರೆ? ಸಾಮಾನ್ಯವೇ ಅಂತ ಬಿಟ್ಟಿದ್ದಾರೆ. ಯಾರು? KEAಯಿಂದ. ಬಟ್ ನಿಮಗೆ ಸ್ಟ್ಯಾಂಡರ್ಡ್ ಬುಕ್ಕು ಕನ್ನಡ ವ್ಯಾಕರಣ ದರ್ಪಣದಲ್ಲಿ ನಿಮಗೆ ಸಿಗ್ತಕ್ಕಂಥ ಮಾಹಿತಿ ಬಂದು ಇದು ಸಾಮಾನ್ಯವೇ ಅಲ್ಲ, ಸೊ ತದ್ದಿತಾಂತ ಅವ್ಯಯ. ಚೇಂಜ್ ಮಾಡಿದಾರಾ? ಚೇಂಜ್ ಮಾಡಿಲ್ಲ. ಯಾಕೆ ಚೇಂಜ್ ಮಾಡಿಲ್ಲ? ಅಬ್ಜೆಕ್ಷನ್ ಫೈಲ್ ಆಗಿರಲ್ಲ. ಅಬ್ಜೆಕ್ಷನ್ ನೀವು ಬುಕ್ ರೆಫರೆನ್ಸ್ ತೊಗೊಂಡು ಅಬ್ಜೆಕ್ಷನ್ ಫೈಲ್ ಮಾಡಿದರೆ ಚೇಂಜ್ ಮಾಡ್ತಾರೆ. ಅದೇ ನಾರ್ಮಲ್ FD SD ಹೇಗಾದರೆ ಮಾಡ್ತಾರೆ, ಯಾಕಂದರೆ ಅದು ಸ್ಕೋರಿಂಗ್ ಸಬ್ಜೆಕ್ಟ್. ಇದು 1 ಮಾರ್ಕ್ಸ್ ಕೂಡ ವೇರಿ ಆಗ್ತದೆ. ಹಲವಾರು ಜನ ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ. ಇದು ಕಂಪಲ್ಸರಿ ಕನ್ನಡ ಆಗಿರೋದ್ರಿಂದ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅನಿಸುತ್ತೆ. ಬಟ್ ಇದಕ್ಕೆ ಉತ್ತರ ನೋಡ್ಕೊಳ್ಳಿ, ತದ್ದಿತಾಂತ ಅವ್ಯಯ. ಇದಕ್ಕೆ ಮುಂದೆ ಬಂದರೆ ಮುಂದೆ ಬರೀಬೇಕು. ಈಗ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು ನಾವು, ಯಾಕಂದರೆ ಗೌರ್ಮೆಂಟ್ ಸೋರ್ಸು ಮಾಹಿತಿ ಇದೆ. ಹೌದಾ? ಇದಕ್ಕೆ ಬಂದು ತದ್ದಿತಾಂತ ಅವ್ಯಯ, ಸಾಮಾನ್ಯ ಅವ್ಯಯ ಅಲ್ಲ. ಏನು ತದ್ದಿತಾಂತ ಅವ್ಯಯ? ಒಂದು ನೆನ್ಪಿಟ್ಕೊಳ್ಳಿ, ಕೃದಂತ ತದ್ದಿತಾಂತ. ಇದು ಭಾಳ ಇಂಪಾರ್ಟೆಂಟು, ಸ್ವಲ್ಪ ಕನ್ಫ್ಯೂಷನ್ ಆಗೋ ಟಾಪಿಕ್ ಕೂಡ ಹೌದು. ಒಂದು ನೆನ್ಪಿಟ್ಕೊಳ್ಳಿ, ಕೃದಂತ ಅಂತ ಬಂದ ತಕ್ಷಣ ಧಾತು, ತದ್ದಿತಾಂತ ಅಂತ ಬಂದ ತಕ್ಷಣ ನಾಮಪದ. ಇಷ್ಟು ನಿಮ್ಗೊಂದು ಸ್ವಲ್ಪ ಇಷ್ಟು ಬೇಸಿಕ್ ಇದ್ದರೆ ನಾವು ಆಪ್ಷನ್ ಎಲ್ಲಾದರೂ ಕೂಡ ಎಲಿಮಿನೇಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬರ್ಬೋದು. ಸೊ ತದ್ದಿತಾಂತ ಅವ್ಯಯ ಅಂದರೆ ಸ್ಟ್ರಕ್ಚರ್ ಹೆಂಗಿರುತ್ತೆ? ಸೊ ನಾಮಪದದ ಮೂಲ ರೂಪ, ನಾಮ ಪ್ರಕೃತಿ ಜೊತೆಗೆ ತತ್ಪ್ರತ್ಯಯಗಳು ಸೇರಿರ್ತವೆ. ಏನಾಗ್ತದೆ? ತದ್ದಿತಾಂತ ಅವ್ಯಯ ಆಗ್ತದೆ. ಹೌದಾ? ಇಲ್ಲಿ ಕೇಳಿರೋದೇನು? ಮನೆಯ ತನಕ. ಹೆಂಗೆ ಬಿಡಿಸ್ತೀರಾ? ಮನೆ ನಾಮ ಪ್ರಕೃತಿ, ಮನೆಯ ಪ್ಲಸ್ ತನಕ. ಇದೇ ಪದನೇ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ತದ್ದಿತಾಂತ ಅವ್ಯಯಗಳು ಯಾವುದು ಅಂದರೆ, ಸಾರಿ, ತತ್ಪ್ರತ್ಯಯಗಳು ಯಾವುದು ಅಂದರೆ ತನಕ. ಇನ್ನೂ ಇದ್ದಾವೆ. ಸೊ ಯಾವುದು? ಅಂತೆ, ತನಕ, ವರೆಗೆ, ಓಸ್ಕರ, ಇಂಥ, ಓಸುಗ, ಇನ್ನೂ ಹಲವಾರು ಬರ್ತವೆ. ಇವೆಲ್ಲ ಏನು? ಸೊ ತದ್ದಿತಾಂತ ಅವ್ಯಯಗಳು. ಕ್ಲಿಯರ್ ಆಯಿತಾ? ಇದೊಂದು ನೆನ್ಪಿಟ್ಕೊಳ್ಳಿ, KA ಬಿಟ್ಟಿರ್ತಕ್ಕಂಥ ಉತ್ತರ ಯಾವುದು? ಸಾಮಾನ್ಯ ಅವ್ಯಯ. ಬಟ್ ಕರೆಕ್ಟ್ ಉತ್ತರ ಬಂದು ತದ್ದಿತಾಂತ ಅವ್ಯಯ. ನಿಮ್ಮ ಗಮನದಲ್ಲಿರಲಿ. ತದ್ದಿತಾಂತ ಮತ್ತು ಕೃತಾಂತದ ಬಗ್ಗೆ ಕ್ವಶನ್ ಆಗ್ತದೆ, ಯಾಕಂದರೆ ಇದು ಭಾಳ ಕನ್ಫ್ಯೂಷನ್ ಟಾಪಿಕ್. ಇದು ಕ್ವಶನ್ ಆಗ್ತದೆ, ಸ್ವಲ್ಪ ನೋಡ್ಕೊಳ್ಳಿ ಡೀಟೇಲ್. ಸ್ವಲ್ಪ ಆ ಬುಕ್ ಓದಿದ್ರೆ ಸಾಕು ನಿಮಗೆ. ಕನ್ನಡ ವ್ಯಾಕರಣ ದರ್ಪಣ ಇದೆಯಲ್ಲ, ಗ್ರಾಮರಿಗೆ ಸಾಕಷ್ಟಾಗ್ತದೆ ಅದು. ಸೊ ಇದು ಕೃದಂತ ಭಾವನಾಮಕ್ಕೆ ಉದಾಹರಣೆ. ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತ ಅವ್ಯಯ, ಇವು 3 ಬರ್ತವೆ. ಸೊ ಅದರಲ್ಲಿ ಭಾವನಾಮ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಕನ್ನಡಿಗ, ಹಿರಿತನ, ನೋಟ, ತಂಪು. ಕೃದಂತ ಅಂದ ತಕ್ಷಣ ಏನು ನೆನಪಾಗಬೇಕು? ಧಾತು. ಹೌದಾ? ಕನ್ನಡ ನಾಮಪದ. ಸೊ ಹಿರಿತನ, ನೋಟ. ನೋಟ ಹೆಂಗೆ ಬಿಡಿಸ್ತೀರಾ? ನೋಡುವುದರ ಭಾವವೇ ನೋಟ. ನೋಡು ಕ್ರಿಯೆ ಧಾತು. ಸೊ ಇದು ಉತ್ತರ ಬಂದು ಕೃದಂತ ಭಾವನಾಮಕ್ಕೆ ಉದಾಹರಣೆ ಯಾವುದು ಅಂದರೆ ನೋಟ. ಕೃದಂತ ಹೆಂಗಾಗುತ್ತೆ? ಧಾತು ಅಥವಾ ಕ್ರಿಯಾ ಪ್ರಕೃತಿ ಎರಡೂ ಒಂದೇ. ಧಾತು ಅಥವಾ ಕ್ರಿಯಾ ಪ್ರಕೃತಿಗೆ ಕೃತ್ಪ್ರತ್ಯಯ ಸೇರ್ತವೆ. ಏನಾಗ್ತದೆ? ಕೃದಂತ ಆಗ್ತದೆ. ನೋಡುವುದರ ಭಾವ ನೋಟ. ಹಾಗಿದ್ರೆ ಹಿರಿತನ ಯಾವುದು? ಇದು ತದ್ದಿತಾಂತ
ಭಾವನಾಮ. ನೆನ್ಪಿಟ್ಕೊಳ್ಳಿ. ನೆನ್ಪಿಡೋದೇನಿಲ್ಲ, ಈ ಬುಕ್ಕಲ್ಲಿ ಎಲ್ಲ ಮಾಹಿತಿ ಇದೆ, ನೀಟಾಗಿ ರಿವೈಸ್ ಮಾಡಿ ಅಷ್ಟೇ. ಈ ರೀತನ ತದ್ದಿತಾಂತ ಭಾವನಾಮ. ಕನ್ನಡಿಗೆ ಯಾವುದಾಗ್ತದೆ? ಇದು ಕೂಡ ತದ್ದಿತಾಂತಕ್ಕೆ ಸಂಬಂಧಪಟ್ಟಿದೆ. ತದ್ದಿತಾಂತ ನಾಮ, ನಾಮಪದ ಇದು. ಕನ್ನಡಿಗ ತದ್ದಿತಾಂತ ನಾಮ. ಸೊ ತಂಪು ಏನಾಗ್ತದೆ ಅಂತ ಹೋಮ್ವರ್ಕು ಸ್ವಲ್ಪ ಇದ್ರ ಮೇಲೆ ವರ್ಕೌಟ್ ಮಾಡಿ. ಯಾಕಂದರೆ ಇದು ರೀಸೆಂಟಾಗಿ ನಡೆದಿರ್ತಕ್ಕಂಥ ಒಂದು ಪಿ ಸಿ ಕಂಪಲ್ಸರಿ ಕನ್ನಡ ಪೇಪರಲ್ಲಿ ಇದು ಕ್ವಶನ್ ಆಗಿದೆ. ಒಂದಿನ ದಿನದಲ್ಲಿ ಬರ್ಬೋದು. ಹಾಗಾಗಿ ತಂಪು ಇದ್ರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡಿ, ಸಾಧ್ಯ ಆದರೆ ಉತ್ತರಗಳನ್ನ ಕೂಡ ತಿಳಿಸಿ. ಕ್ಲಿಯರ್ ಆಯಿತಾ? ಇದಕ್ಕೆ ಉತ್ತರ ಬಂದು ನೋಟ. ಎಸ್, ಯಾವುದಿದು? PQRS ಅಂತ FDSD ಓದುವಾಗ ನಾವು ನೋಡಿದ್ದೀವಿ. ABCD ಅಂತ ಕೊಟ್ಟಿದ್ದಾರೆ ಅಷ್ಟೇ. ಏನು ಮಾಡಿರ್ತಾರೆ, ಒಂದು ವಾಕ್ಯ ಕೊಟ್ಟಿರ್ತಾರೆ, ಒಂದು ವಾಕ್ಯ ಇರುತ್ತೆ, ಸ್ಟ್ಯಾಂಡರ್ಡ್ ಬುಕ್ಕಲ್ಲಿ ತೊಗೊಂಡಿರ್ತಾರೆ, ಅದನ್ನೇನು ಮಾಡಿದರೆ ಅದಲು ಬದಲು ಮಾಡಿರ್ತಾರೆ. ಸೊ ನಾವಿಲ್ಲಿ ಏನು ಮಾಡಬೇಕು, ಪ್ರಾಪರಾಗಿ ಬರಿಬೇಕು. ಇಲ್ಲಿ ನಾನು ಅಂದ್ಕೊಳ್ಳೋ ಪ್ರಕಾರ ವಾಕ್ಯದ ಸ್ಟ್ರಕ್ಚರ್ ಒಂದು ನಿಮಗೆ ಸ್ವಲ್ಪ ಕೆಲವು ಪ್ರಶ್ನೆಗಳಲ್ಲಿ ಇದು ಹೆಲ್ಪ್ ಆಗ್ಬೋದು. ಎಲ್ಲ ಕಡೆ ಹೆಲ್ಪ್ ಆಗುತ್ತೆ ಅಂತ ಹೇಳಲ್ಲ. ವಾಕ್ಯ ಹೆಂಗಿರುತ್ತೆ? ಕರ್ತೃ, ಕರ್ಮ, ಕ್ರಿಯಾಪದ ಹಿಂಗೆ ಇರಬೇಕಾ? ಇಲ್ಲ, ಅಲ್ಲೂ ಕೂಡ ಎಕ್ಸೆಪ್ಷನ್ಸ್ ಇದ್ದಾವೆ. ಜನರಲ್ ಆಗಿ ತೊಗೊಳ್ಳಿ. ಫಸ್ಟ್ ಕರ್ತೃ, ಕರ್ಮ, ಕ್ರಿಯಾಪದ ಇರಬೇಕು ಒಂದು ವಾಕ್ಯದಲ್ಲಿ. ಸೊ ಫಸ್ಟು ವಾಕ್ಯದಲ್ಲಿ ಕರ್ತೃ ಹುಡುಕಿ, ಕರ್ಮಪದ ಹುಡುಕಿ, ಕ್ರಿಯಾಪದ ಹುಡುಕಿದ್ರೆ ಅಟ್ಲೀಸ್ಟು ನಮಗೇನೂ ತಿಳಿಯಲ್ಲ ಅನ್ನುವಾಗಾದರೂ ಒಂದು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಆನ್ಸರ್ ಸಿಗ್ಬೋದಾ? ಹಾಗಾಗಿ ಈ ಒಂದು ಮಾಹಿತಿ ಹೇಳಿದೆ. ಈಗ ಪ್ರಶ್ನೆಗೆ ಬರೋಣ. 100 ಯುವಕರನ್ನು ಕೊಡಿ, ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ನಾನು ನಿಮಗೆ. ಇದು ನಾವು ಹೈಸ್ಕೂಲ್ ಬುಕ್ಸಲ್ಲೆಲ್ಲ ಓದಿದ್ದೀವಿ. ಇದು ಯಾರ್ದಿದು? ಸುಭಾಷ್ ಚಂದ್ರ ಬೋಸ್. ಕರೆಕ್ಟಾ? ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಚಳುವಳಿ ಟೈಮ್ನಲ್ಲಿ ಹೇಳಿದಂಥ ವಾಕ್ಯ ಇದು. ಓದಿರ್ತೀವಿ. ಈಗ ಇದನ್ನು ಹೆಂಗೆ ಗೆಸ್ ಮಾಡೋದು, ಏನೋ ಉತ್ತರ ಹೆಂಗೆ ಮಾಡ್ಬೋದು? ಹಲವಾರು ಮೆಥಡ್ ಇದ್ದಾವೆ. ಈ ಮೆಥಡಲ್ಲಾದರೂ ಮಾಡಿ, ಅಥವಾ ಡೈರೆಕ್ಟ್ ಆಪ್ಷನ್ಸ್ ಮೆಥಡ್ಗೆ ಬಂದುಬಿಡಿ. ಫಸ್ಟ್ ಏನು ಹೇಳಿದ್ದಾರೆ? ಡಿ ಹೇಳಿದಾರಾ? ಎಲ್ಲಿದೆ? ನಾನು ನಿಮಗೆ, ನನಗೆ ಬಿಸಿ ರಕ್ತದ. ಹೊಂದಾಣಿಕೆನೇ ಇಲ್ಲ, ಹೌದಾ? ಹೋಲ್ಡಲ್ಲಿ ಇಡ್ತೀನಿ. ನಾನು ಡೈರೆಕ್ಟ್ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಹೋಲ್ಡಲ್ಲಿ ಇಡ್ತೀನಿ. ನಾನು ನಿಮಗೆ, ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ಸ್ವಾತಂತ್ರ್ಯ ತಂದು ಕೊಡ್ತೀನಿ. ಇವೆರಡಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಬಿ, ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ಕ್ರಿಯಾಪದ ಲಾಸ್ಟಲ್ಲಿದೆ, ಒಂದು. ಓಕೆ, ಸ್ವಲ್ಪ ಕರೆಕ್ಟ್ ಅನಿಸುತ್ತೆ. ನೆಕ್ಸ್ಟ್ ಅದಂಗೆ ಹೋಲ್ಡಲ್ಲಿರಲಿ. ನೆಕ್ಸ್ಟ್ ಬರೋಣ. ABCD, 100 ಯುವಕರನ್ನು ಕೊಡಿ, ನನಗೆ ಬಿಸಿ ರಕ್ತದ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ನೆಕ್ಸ್ಟು ACBD, 100 ಯುವಕರನ್ನು ಕೊಡಿ, ಸ್ವಾತಂತ್ರ್ಯ ತಂದು ಕೊಡುತ್ತೇನೆ, ನನಗೆ ಬಿಸಿ ರಕ್ತದ. ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಸೊ 4 ಉತ್ತರ ನೋಡಾದ್ಮೇಲೆ ನನಗೆ ಕ್ಲೋಸ್ ಅನಿಸಿದ್ದು ಯಾವುದು? ಇದು. ಇನ್ನೊಂದು ಸರಿ ಚೆಕ್ ಮಾಡ್ಕೋತೀನಿ. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ. ಕರೆಕ್ಟ್ ಇದೆ. ಬಿಸಿ ರಕ್ತದ ಯುವಕರು ಎಷ್ಟು ಜನ? 100 ಜನ ಯುವಕರನ್ನು ಕೊಡಿ. ನೆಕ್ಸ್ಟು ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ. ಕಂಟಿನ್ಯೂಷನ್ ಇದೆ ಇಲ್ಲಿ, ಹೌದಾ? ಸೊ ಇಲ್ಲೂ ಕೂಡ ನೋಡ್ಬೋದು, ಈ ವಾಕ್ಯ ಎಲ್ಲಿ ಎಂಡ್ ಆಗುತ್ತೆ, ಈ ಪದ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಅದು ಸ್ವಲ್ಪ ಕಂಟಿನ್ಯೂಷನ್ ಲಿಂಕ್ ಮಾಡಿದ್ರೆ ನಮಗೆ PQRS ಈಸಿಯಾಗಿ ಮಾಡ್ಬೋದು. FDSDಯಲ್ಲಿ 5 ಕ್ವಶನ್ ಕೊಡ್ತಾರೆ. ಸೊ ಇನ್ನೂ ನೆಕ್ಸ್ಟ್ ಲೆವೆಲ್ಲು. ಇಲ್ಲಿ ಒಂದು ಅಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ PQRS, ನೆಕ್ಸ್ಟ್ ಇಲ್ಲಿ 2. ಸೊ ಈ ಸ್ಟೇಟ್ಮೆಂಟ್ ನೋಡಿಕೊಂಡು ನೆಕ್ಸ್ಟ್ ಬರೋದಲ್ಲಿ ಇದರಲ್ಲಿ ಯಾವುದು ಅಂತ ಕಂಡುಹಿಡ್ಕೊಂಡು ನೆಕ್ಸ್ಟ್ ಇದರಲ್ಲಿ ಎಂಡ್ ಆಗಿದ್ದು ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಷನ್ ಬರುತ್ತೆ. ಈ ಮಟ್ಟದ ಕ್ವಶನು ಬರ್ತವೆ. ಸೊ ಬಟ್ ಏನೋ ಸ್ವಲ್ಪ ಜನರಲ್ಲಾಗಿ ಸ್ವಲ್ಪ ಜಾಸ್ತಿ ಸಾಲ್ವ್ ಮಾಡ್ತಾ ಈ ಥರ ಟ್ರಿಕ್ಸ್ಗಳು ನೋಡ್ಕೊಂಬಿಟ್ರೆ ನಾವು ಆನ್ಸರ್ ಮಾಡ್ಕೊಬೋದು. ಸೊ PQRS ಎಲ್ರಿಗೂ ಈಕ್ವಲ್ ಪ್ಲ್ಯಾಟ್ಫಾರ್ಮ್ ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆ? ಇದನ್ನು ಎಲ್ಲೂ ಯಾರೂ ಓದ್ಕೊಂಡು ಹೋಗೋಕ್ಕಲ್ಲ, ಇವೇ ಕ್ವಶನ್ ಬರ್ತವೆ ಅಂತ. ಎಕ್ಸಾಮಲ್ಲೇ ಮಾಡ್ತಕ್ಕಂಥದ್ದು. ಏನು ನಾವು ಓದ್ಕೊಂಡು ಹೋಗ್ಬೋದು? ಟೆಕ್ನಿಕ್ಗಳನ್ನ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದರೆ, ಸೊ ಇವು ಆಲ್ಮೋಸ್ಟ್ 5 ಕೊಟ್ಟರೆ ಆಲ್ಮೋಸ್ಟು ಎಲ್ಲವೂ ಸರಿ ಮಾಡ್ತಕ್ಕಂಥ ಪ್ರಶ್ನೆಗಳಿವು. ಅಷ್ಟು ಟಫ್ ಮಾಡಿರಲ್ಲ. ಸ್ವಲ್ಪ ಈ ಥರ ಸಣ್ಣ ಪುಟ್ಟ ಟ್ರಿಕ್ಸ್ಗಳು ನೋಡ್ಕೊಂಬಿಟ್ರೆ ನೀವು ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಉತ್ತರ ಏನು ಬಂತು? PADC. ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಕ್ಲಿಯರ್ ಆಯಿತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಪಾಲಿಗೆ ಬಂದದ್ದು ಪಂಚಾಮೃತ. ಏನಿದು? ಈ ವಾಕ್ಯ ಸೂಚಿಸುವ ಭಾವ. ಹಂಗಂದ್ರೆ ಏನು ಅಂತ
ಸೊ ನುಡಿಗಟ್ಟು ಅನ್ಬೋದಾ? ಹಂಗೆ ಬೇಕಿದ್ರು ಅನ್ಕೋಬೋದು ಇದನ್ನ. ಹೌದಾ? ನುಡಿಗಟ್ಟು ಇದು ಕೂಡ ತುಂಬ ಇಂಪಾರ್ಟೆಂಟು, ಕ್ವಶನ್ ಆಗ್ತವೆ. ಫಸ್ಟ್ ಉತ್ತರಕ್ಕೆ ಬರೋಣ. ಅಂದುಕೊಂಡಿದ್ದು ದೊರೆತಾಗ ಸ್ವೀಕರಿಸಬೇಕು, ಇನ್ನಷ್ಟು ಪಡೆಯುವ ಹಂಬಲ, ದೊರೆತದ್ದರಲ್ಲೇ ಸಂತೃಪ್ತ, ಪಂಚಾಮೃತವನ್ನು ಪಾಳಿಯಲ್ಲಿ ಸ್ವೀಕರಿಸಬೇಕು. ನುಡಿಗಟ್ಟು ನನಗನ್ಸಿದ ಪ್ರಕಾರ ಅಷ್ಟು ಏನೋ ಟಫ್ ಆಗಲ್ಲ, ಯಾಕಂದರೆ ನಾವೆಲ್ಲ ಆಡು ಭಾಷೆಯಲ್ಲಿ ಬಳಸಿರ್ತೀವಿ. ಸೊ ಪ್ರಥಮ ಭಾಷೆ ಕನ್ನಡ ಆಗಿರೋದ್ರಿಂದ ಡೇ ಟು ಡೇ ನಾವು ಬಳಸ್ತಾನೆ ಬಂದಿರ್ತೀವಿ. ಪಾಲಿಗೆ ಬಂದದ್ದು ಪಂಚಾಮೃತ ಬಿಡಪ್ಪ ಅಂದರೆ ನಿಮ್ಗೆ ಎಷ್ಟು ಸಿಕ್ಕಿರುತ್ತೋ ಅಷ್ಟರಲ್ಲಿ ಸುಮ್ಮನಾಗಬೇಕು ಅಂತ ಅರ್ಥ. ಹೌದಾ? ಎಸೆ ಪಡಬಾರ್ದು. ಈಸಿಯಾಗಿ ಮಾಡ್ತಾರೆ, ಇವೇನಂತ ಎಕ್ಸ್ಪ್ಲೇನ್ ಮಾಡೋಂಥವಲ್ಲ. ಓ, ದೊರೆತದ್ರಲ್ಲೇ ಸಂತೃಪ್ತರಾಗಬೇಕು. ಕ್ಲಿಯರಾ? ಅಂದುಕೊಂಡದ್ದು ದೊರೆತಾಗ ಸ್ವೀಕರಿಸಬೇಕಾಗಲ್ಲ, ಇನ್ನಷ್ಟು ಪಡೆಯುವ ಹಂಬಲವರು ಇದು ಅತಿಯಾಸೆ ತೋರಿಸುತ್ತೆ. ಪಂಚಾಮೃತವನ್ನು ಪಾಳಿ. ಒಂದು ನೆನ್ಪಿಟ್ಕೊಳ್ಳಿ, ಈ ನುಡಿಗಟ್ಟಲ್ಲಿ ಈ ಪದಶಃ ಏನು ಬಂದಿರುತ್ತೋ ಅವು ಉತ್ತರ ಆಗಿರಲ್ಲ. ಎಲಿಮಿನೇಷನ್ಗೆ ಈ ಥರ ಪದಗಳನ್ನ ಸ್ವಲ್ಪ ಏನೋ ಟ್ರಿಕ್ಸ್ಗಳನ್ನ ನೋಡ್ಕೋಬೋದು. ನುಡಿಗಟ್ಟಲ್ಲಿ ಯಾವ ಪದನೇ ಕೊಟ್ಟಿರ್ತಾನೋ ಅದೇ ಅರ್ಥದಲ್ಲಿ ಪದ ಅದೇ ವಾಕ್ಯದಲ್ಲಿದ್ದರೆ ಅದು ಉತ್ತರ ಆಗಲ್ಲ. ಇದು ಓಕೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಇದ್ಯಾವ ಟಾಪಿಕ್ಕು? ಸೊ ಲೇಖನ ಚಿಹ್ನೆ. ಇತ್ತೀಚೆಗೆ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಜಾಸ್ತಿ ಆಗ್ತದೆ, ಎಸ್ಪೆಷಲಿ KEA. ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ 1 ಅಥವಾ 2 ಪ್ರಶ್ನೆ ಪತ್ರಿಕೆ ಲೇಖನ ಚಿಹ್ನೆಗಳು ಬರ್ತಾ ಇದೆ. ಹಾಗಾಗಿ ಲೇಖನ ಚಿಹ್ನೆಗಳ ಮೇಲೆ ನೋಡ್ಕೊಳ್ಳಿ. ಇವನು ಕೇಳಿರೋದೇನು? ಗೆರೆ ಎಳೆದಿದ್ದಾರಂತೆ ಪದದ ಮುಂದೆ, ಅವುಗಳ ಪದದ ಕೆಳಗಡೆ ಗೆರೆ ಎಳೆದಿದ್ದಾರೆ, ಆ ಪದದ ಮುಂದೆ ಯಾವ ಚಿಹ್ನೆ ಬರಬೇಕು ಅನ್ನೋದು ಅಷ್ಟೇ ಕೇಳಿದ್ದಾರೆ. ತಾವು ಕಡಿಮೆ ಮಾತನಾಡಿದ್ದೀರಿ, ಬರ್ಕೊಂಬಿಡಿ, ಕನ್ಫ್ಯೂಷನ್ ಆಗಲ್ಲ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಹೌದಾ? ಮಾಡಿದ್ದೀರಿ. ಅವನು ಕೇಳಿರೋದೇನೋ ಇಲ್ಲಿ ಮತ್ತು ಇಲ್ಲಿ. ಈ ಪದ ಆದಮೇಲೆ ಇಲ್ಲಿ ಒಂದು ಲೇಖನ ಚಿಹ್ನೆ ಬರಬೇಕು. ಅವು ಯಾವ ಚಿಹ್ನೆಗಳು ಅಂತ ಇಲ್ಲಿದ್ದಾವೆ, ಅವನ್ನ ನಾವು ಹೊಂದಿಸ್ಬಿಟ್ಟು ಬರಿಬೇಕಿಲ್ಲಿ. ಕ್ಲಿಯರಾ? ಒಂದು ಗೆಸ್ ಮಾಡ್ಬೋದಾ? ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಪ್ರಶ್ನೆ ಏನಾನ ಇದೆಯಾ ಇಲ್ಲಿ? ಪ್ರಶ್ನೆ ಎಲ್ಲೂ ಇಲ್ಲ ಇಲ್ಲಿ. ನನಗನ್ಸಿದ ಪ್ರಕಾರ ಪ್ರಶ್ನೆಗಳು ಈ ವಾಕ್ಯದಲ್ಲಿ ಇಲ್ಲ. ಇನ್ನೊಂದು ಆಶ್ಚರ್ಯಸೂಚಕ ಏನೋ ಭಾವಸೂಚಕ, ಆಶ್ಚರ್ಯ ಸೂಚಕ ಏನಾನ ಇದೆಯಾ? ಆ ಥರದವು ಯಾವ ಸ್ಟೇಟ್ಮೆಂಟ್ಗಳು ಇಲ್ಲಿ ಕಾಣಲ್ಲ, ಪದಗಳು ಇಲ್ಲ, ಯಾವುದೂ ಇಲ್ಲ. ತೆಗಿಬೋದಾ? ಭಾವಸೂಚನ ಅಥವಾ ಆಶ್ಚರ್ಯ ಸೂಚಕ ಚಿಹ್ನೆಗಳು ಯಾವುದೂ ಇಲ್ಲ. ಅಂದಮೇಲೆ ನಮ್ಗುಳಿಯೋದು ಅರ್ಧ ವಿರಾಮ, ಪೂರ್ಣ ವಿರಾಮ. ನೀವು ಲೇಖನ ಚಿಹ್ನೆಗಳನ್ನ ಓದುವಾಗ ಈ ಒಂದು ಪರ್ಟಿಕ್ಯುಲರ್ ಅರ್ಧ ವಿರಾಮ ಅಂದ ತಕ್ಷಣ ಬುಕ್ಕಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ, ಯಾವ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು. ಅಷ್ಟು ಓದಿದರೆ ನಾವು ಆನ್ಸರ್ ಮಾಡ್ಬೋದು ಇದಕ್ಕೆ. ಅರ್ಧ ವಿರಾಮ ಯಾವಾಗ ಬಳಸ್ತೀವಿ? ಸೊ ಈ ಉಪವಾಕ್ಯಗಳು ಜಾಸ್ತಿ ಬರ್ತವೆ, ಈ ಅನೇಕ ಉಪವಾಕ್ಯಗಳು ಒಂದು ಮೇಯ್ನ್ ವಾಕ್ಯಕ್ಕೆ ಅಡಿ ಬಂದಿದ್ರೆ, ಅಧೀನರಾಗಿ ಬಂದಿದ್ದಾಗ, ಸೊ ಆ ಉಪವಾಕ್ಯಗಳು ಮುಗಿತಾವಲ್ಲ ಅಲ್ಲೆಲ್ಲ ಬಳಸ್ತಾ ಬರ್ತೀವಿ. ನೋಡಿ ಬೇಕಿದ್ರೆ ಸೊ ಅನೇಕ ಉಪವಾಕ್ಯಗಳು ಸೊ ಒಂದು ಮೇಯ್ನ್ ವಾಕ್ಯಕ್ಕೆ ಉಪವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನ ಆಗಿ ಬಂದಿರ್ತವೆ. ಹೌದಾ? ಅಧೀನವಾಗಿರ್ತವೆ ಅಲ್ಲಿ. ಸೊ ಈ ಉಪವಾಕ್ಯಗಳು ಮುಗಿತವಲ್ಲ, ಮುಗಿತಿದ್ದಂಗೆ ಈ ಒಂದು ಚಿಹ್ನೆಯನ್ನು ಬಳಸ್ತಾ ಹೋಗ್ತೀವಿ. ಉಪವಾಕ್ಯಗಳು ಮುಗಿದ ಬಳಿಕ ಅಂತ ಹೇಳ್ಬೋದಾ? ನಿಮಗೆ ಸ್ಟೇಟ್ಮೆಂಟ್ ಡೆಫಿನೇಷನು ಬುಕ್ಕಲ್ಲಿ ಸಿಗ್ತದೆ, ನೋಡ್ಕೊಳ್ಳಿ. ಕ್ಲಿಯರ್? ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರ್ತವೆ. ಈ ಒಂದು ಉಪವಾಕ್ಯಗಳು ಒಂದೊಂದು ಉಪವಾಕ್ಯ ಮುಗಿದ ನಂತರ ನಾವು ಅಲ್ಪವಿರಾಮ ಬಳಸ್ತೀವಿ. ಹೆಂಗಿರುತ್ತೆ ಅಲ್ಪವಿರಾಮ? ಕ್ಲಿಯರಾ? ಈ ಥರ ಇರುತ್ತೆ ಇದು ಸರಿ, ಅರ್ಧ ವಿರಾಮ. ಎಸ್, ಅರ್ಧ ವಿರಾಮದ ಬಗ್ಗೆ ಹೇಳ್ತಾ ಇರೋದು. ಅರ್ಧ ವಿರಾಮ ಈ ಥರ ಹೇಳ್ತೀವಿ. ಸೊ ಅಂದಮೇಲೆ ಇಲ್ಲಿ ನಾವು ಈ ಥರ ಬಳಸಬೇಕು. ಪೂರ್ಣ ವಿರಾಮ ಎಲ್ರಿಗೂ ಗೊತ್ತು, ಒಂದು ಫುಲ್ ಸ್ಟಾಪ್. ಯಾವಾಗ ಬಳಸ್ತೀವಿ? ಪೂರ್ಣ ಕ್ರಿಯೆಯಿಂದ ಒಂದು ವಾಕ್ಯ ಮುಗಿತಾ ಇದೆ ಅನ್ನುವಾಗ. ಹೌದಾ? ಪೂರ್ಣಕ್ರಿಯೆ ಒಂದು ವಾಕ್ಯದಲ್ಲಿರುತ್ತೆ, ಪೂರ್ಣಕ್ರಿಯೆ ಮುಗೀತು ಅಂದರೆ ವಾಕ್ಯ ಮುಗ್ತಾಯ ಆಯಿತು ಅಂತ. ಆ ಸಂದರ್ಭದಲ್ಲಿ ನಾವು ಪೂರ್ಣ ವಿರಾಮನ ಬಳಸ್ತೀವಿ.
ನಮ್ಗೆ ಅಷ್ಟು ಗೊತ್ತಿಲ್ಲ ಅಂದರೂ ಈ ಆಪ್ಷನ್ ಅದರಲ್ಲೂ ಎಲಿಮಿನೇಟ್ ಮಾಡ್ಬೋದು. ಭಾವಸೂಚಕ ಯಾವುದೂ ಇಲ್ಲ, ಪ್ರಶ್ನೆಗಳು ಯಾವುದೂ ಇಲ್ಲ ಅಂದಮೇಲೆ ನಾವು ಡೈರೆಕ್ಟಾಗಿ ಉತ್ತರಕ್ಕೆ ಬರ್ಬೋದು, ಅಷ್ಟು ಗೊತ್ತಿಲ್ಲ ಅಂದರೂ ಕೂಡ. ಕ್ಲಿಯರ್ ಆಯಿತು ಅಂದ್ಕೊತೀನಿ, ಹೌದಾ? ನೆಕ್ಸ್ಟು ಓಕೆ, ಇದೊಂದು ನಾವು KPSC ನೋಡಿಲ್ಲ ಇದನ್ನು, ಅವರಿಂದ ಸ್ಟಾರ್ಟ್ ಮಾಡಿರಲಿಲ್ಲ. ಬಟ್ KE ಎದವರು ಈ ಥರದ ಕ್ವಶನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಏನೋ ಒಂದು ಇದು ಕೊಟ್ಟಿರ್ತಾರೆ, ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲೀಷ್ ಅಂಕಿಗಳಲ್ಲಿ ಬರೆಯಿರಿ. ಇನ್ನೊಂದು ಕಡೆ ಇಂಗ್ಲೀಷ್ ಅಂಕಿ ಕೊಡ್ತಾರೆ, ಅದನ್ನು ಕನ್ನಡಕ್ಕೆ ಬರೀರಿ, ಕನ್ನಡದಲ್ಲಿ ಕೊಡ್ತಾರೆ, ಅದನ್ನು ಇಂಗ್ಲೀಷಿಗೆ ಬರೀರಿ, ಈ ಥರದ ಕ್ವಶನ್. ಸೊ ಈ ಕ್ವಶನ್ ಮಾಡಬೇಕು ಅಂದರೆ ನಮಗೇನು ಗೊತ್ತಿರಬೇಕು, 1 ರಿಂದ 9 ಕನ್ನಡ ಅಂಕಿಗಳನ್ನ ನಾವು ನೋಡ್ಕೊಂಡಿದ್ರೆ ಸಾಕು. 1 2 3, ಇದು ಕನ್ಫ್ಯೂಷನ್ ಆಗ್ತದೆ, 2 3 ನೋಡ್ಕೊಳ್ಳಿ. 4 5 6 7 8 9, ಇದು ಉದ್ದ ಬರುತ್ತೆ, ಇನ್ನೊಂದು ಮಾಮೂಲಿ 10. ಸೊ ಇವೆರಡಕ್ಕೂ ಕನ್ಫ್ಯೂಷನ್ ಬೇಡ. ಕೆಳಗಡೆ ಫುಲ್ಲು ಉದ್ದ ಬಂದರೆ 6 ಆಗುತ್ತೆ, ಮೇಲ್ಗಡೆ ಬಂದರೆ 9 ಆಗುತ್ತೆ. ಇದು 7 8 ಇಷ್ಟು ಗೊತ್ತಿದ್ರೆ ಸಾಕು ನಮಗೆ. ಏನು ಹೇಳಿದ್ದಾರೆ, 5 ಎಲ್ಲಿದೆ, ಇಲ್ಲಿದೆ. ಸೊ ಇಲ್ಲೇ ಕನ್ನಡದ ಬರ್ಕೊಂಬಿಡಿ, 2 4 7 8 9 ಇಷ್ಟು ಬರ್ಕೊಂಡ್ರೆ ನಿಮಗೆ ಇಷ್ಟು ಇನ್ಪುಟ್ ಸಾಕು ಈ ಥರದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಲಿಕ್ಕೆ. 5 ಎಲ್ಲಿದೆ, ಇಲ್ಲಿದೆ, ಇದಕ್ಕೆ ಯಾವ್ದು ಬರುತ್ತೆ, 5. ನೆಕ್ಸ್ಟ್ ಇಲ್ಲಿದೆ 9, 5ಕ್ಕೆ 9 8 ಓಕೆ 6 7 ಓಕೆನಾ. ಸೊ ಎಲ್ಲಿದೆ 59 86 7, 59 86 7. ಎಸ್, ಇವು ಏನೋ ಪ್ರಾಕ್ಟೀಸ್ ಮಾಡಿಬಿಟ್ರೆ ಇಷ್ಟು ಬರ್ಕೊಳ್ಳೋಕ್ಕೂ ನಮ್ಗೆ ಟೈಮ್ ಉಳಿಯುತ್ತೆ. ಪ್ರಾಕ್ಟೀಸ್ ಮಾಡಿರ್ಬೇಕಷ್ಟೇ, ಮುಂಚಿತವಾಗಿ ಪ್ರಾಕ್ಟೀಸ್ ಮಾಡಿದರೆ ನೀವು ಈ ಥರ ಕ್ವಶನ್ಗಳನ್ನ ಸಾಲ್ವ್ ಮಾಡ್ಬೋದು. ಇಷ್ಟು ನಿಮಗೆ ಇನ್ಪುಟ್ಸ್ ಇದ್ದರೆ ಸಾಕು, 1 ಅಂಕಗಳು ಬರ್ತವೆ. ಪ್ರಾಕ್ಟೀಸ್ ಮಾಡಿ, KEದವ್ರದ್ದು ಭಾಳ ಸರಿ ಕ್ವಶನ್ ಆಗ್ತಾಯಿದೆ. ಸೊ ಪ್ರಾಕ್ಟೀಸ್ ಮಾಡಿ. ಸೊ ಇವತ್ತು ಒಂದು 16 ಕ್ವಶನ್ ಸಾಲ್ವ್ ಮಾಡಿದ್ದೀವಿ. ಸೊ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹೌದಾ? ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಇದೇ ಹೆಸರಲ್ಲಿ ಆಸ್ಪೈರಿಂಗ್ ಟು ಬಿ ಅಂತ. ನಿಮ್ಗೆ ಅಲ್ಲಿದ್ದರೂ ಕೂಡ ಅಲ್ಲೂ ಕೂಡ ಮೆಸೇಜ್ ಮಾಡ್ಬೋದು. ಏನೇ ಇದ್ದರೂ ತಪ್ಪುಗಳಿದ್ರೆ ನನ್ನ ಗಮನಕ್ಕೆ ಮೊದಲು ತನ್ನಿ. ಕ್ಲಿಯರಾ? ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಅಥವಾ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಹೇಳಿ. ಸೊ ಇವತ್ತಿನ ಕ್ಲಾಸ್ ಇಷ್ಟು. ಸೊ ಎಲ್ರಿಗೂ ಥ್ಯಾಂಕ್ ಯು.